ಅಧ್ಯಾಯ 1 ದಕ್ಷಿಣ ಭಾರತದ ಹಿನ್ನೆಲೆ. ಮಿತ್ರರೇ, ನಮ್ಮ ಇತಿಹಾಸ ಪ್ರಯಾಣವನ್ನು ಪ್ರಾರಂಭಿಸುವ ಮೊದಲು ಒಂದು ಪ್ರಶ್ನೆ ಕೇಳೋಣ. 13ನೇ ಶತಮಾನದ ಕೊನೆಯಲ್ಲಿ ದಕ್ಷಿಣ ಭಾರತ ಹೇಗಿತ್ತು? ಅಲ್ಲಿ ಯಾವ ರಾಜ್ಯಗಳು ಇದ್ದವು? ಜನರು ಯಾವ ರೀತಿಯಲ್ಲಿ ಬದುಕುತ್ತಿದ್ದರು? ಮತ್ತು ಏಕೆ ಹೊಸ ಶಕ್ತಿಯ ಅಗತ್ಯವಾಯಿತು? ಇದನ್ನು ತಿಳಿಯದೆ ವಿಜಯನಗರ ಸಾಮ್ರಾಜ್ಯದ ಕತೆ ಸಂಪೂರ್ಣವಾಗುವುದಿಲ್ಲ. ಆದ್ದರಿಂದ ಇಂದಿನ ಕಟ್ಟಿ ದಕ್ಷಿಣ ಭಾರತದ ಹಿನ್ನೆಲೆ. ಹೊಯ್ಸಳರ ಅಂತ್ಯ. ಮೊದಲು ಹೊಯ್ಸಳ ಸಾಮ್ರಾಜ್ಯ. ಇವರು ಕರ್ನಾಟಕದ ಹೆಮ್ಮೆ. ಬೇಲೂರಿನ ಚೆನ್ನಕೇಶವ ದೇವಸ್ಥಾನ, ಹಳೆಯ ಶಿಲ್ಪಕಲೆಯ ವೈಭವ ಇವೆಲ್ಲವೂ ಹೊಯ್ಸಳರ ಕೊಡುಗೆ. 12ನೇ ಶತಮಾನದಲ್ಲಿ ಬಲಿಷ್ಠವಾಗಿದ್ದ ಹೊಯ್ಸಳರು 13ನೇ ಶತಮಾನದ ಕೊನೆಯ ವೇಳೆಗೆ ದುರ್ಬಲರಾದರು. ಸಣ್ಣ ಸಣ್ಣ ಪ್ರಾಂತ್ಯಗಳಿಗೆ ರಾಜ್ಯ ವಿಭಜನೆಯಾಯಿತು. ಸೇನೆಯ ಶಕ್ತಿ ಕಡಿಮೆಯಾಯಿತು. ದೆಹಲಿ ಸುಲ್ತಾನರ ದಾಳಿಗಳನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಹೊಯ್ಸಳ ರಾಜರು ಒಳಾಂತರ ಕಲಹದಲ್ಲಿ ಸಿಲುಕಿದರು. ಜನರಿಗೆ ಭದ್ರತೆ ಕಡಿಮೆಯಾಯಿತು. ರೈತರು ಬೆಳೆ ಬೆಳೆಸಿದರೂ ದರೋಡೆಗಾರರ ಭೀತಿ, ಯುದ್ಧದ ಹಾನಿ, ತೆರಿಗೆಗಳ ಒತ್ತಡ. ಚೋಳರ ಕುಸಿತ. ಇನ್ನು ಚೋಳರು ತಮಿಳುನಾಡಿನ ಶಕ್ತಿಶಾಲಿ ರಾಜರು. ಒಮ್ಮೆ ಪೂರ್ತಿ ದಕ್ಷಿಣ ಭಾರತದ ಮೇಲೆ ಪ್ರಭಾವ ಹೊಂದಿದ್ದ ಚೋಳರು 13ನೇ ಶತಮಾನದ ವೇಳೆಗೆ ಸಂಪೂರ್ಣ ದುರ್ಬಲರಾದರು. ಕೇಂದ್ರ ಆಡಳಿತ ಕುಸಿಯಿತು. ಪಾಂಡ್ಯರು ಶಕ್ತಿಯುತವಾಗಿ ಹೊರಹೊಮ್ಮಿದರು. ಚೋಳರ ಸಮುದ್ರ ಶಕ್ತಿ ಕುಗ್ಗಿತು. ಹೀಗಾಗಿ ತಮಿಳುನಾಡಿನ ಜನತೆ ರಾಜಕೀಯ ಅಸ್ಥಿರತೆಯಲ್ಲಿದ್ದರು. ಕಾಕತೀಯರ ಹೋರಾಟ ಮತ್ತು ಸೋಲು. ಇನ್ನು ಕಾಕತೀಯರು ವಾರಂಗಲ್ ಕೇಂದ್ರವಾಗಿ ರಾಜ್ಯ ನಡೆಸಿದವರು. ಪ್ರಸಿದ್ಧ ರಾಜರು ಗಣಪತಿ ದೇವ, ರುದ್ರಮಾದೇವಿ. ಅವರು ಬಲಿಷ್ಠ ಕೋಟೆಗಳು, ವ್ಯಾಪಾರ ಮಾರುಕಟ್ಟೆಗಳನ್ನು ಕಟ್ಟಿದರು. ಆದರೆ ದೆಹಲಿ ಸುಲ್ತಾನರು ನಿರಂತರ ದಾಳಿ ನಡೆಸಿದರು. ಅಲೌದ್ದೀನ್ ಖಿಲ್ಜಿಯ ಸೇನೆ ವಾರಂಗಲ್ ದಾಳಿ ಮಾಡಿದಾಗ ಕಾಕತೀಯರು ಬಹಳ ಕಷ್ಟಪಟ್ಟರು. ಕೊನೆಗೆ ವಾರಂಗಲ್ ಸುಲ್ತಾನರ ಕಬಳಿಕೆಗೆ ಒಳಗಾಯಿತು. ಜನರಲ್ಲಿ ಭಯ, ಧರ್ಮಸ್ಥಳಗಳ ಧ್ವಂಸ, ಕಲೆ ಸಂಸ್ಕೃತಿಯ ಹಾನಿ ಇವು ಕಾಕತೀಯರ ಅಂತ್ಯದ ಸಂಕೇತ. ಪಾಂಡ್ಯರ ಒಳಕಲಹ. ಮತ್ತೊಂದು ಶಕ್ತಿ ಪಾಂಡ್ಯರು. ಮದುರೈ ಪಾಂಡ್ಯರು ಕೆಲಕಾಲ ಬಲಿಷ್ಠರಾಗಿದ್ದರು. ಆದರೆ ಸಹೋದರಿಯರ ನಡುವೆ ಒಳಕಲಹ. ಯಾರು ಗದ್ದುಗೆ ಏರಬೇಕು ಎಂಬ ರಾಜಕೀಯ ಕಲಹ ಜನರನ್ನು ದುಃಖಕ್ಕೆ ತಳ್ಳಿತು. ಈ ಒಳ ಅಶಾಂತಿಯನ್ನೇ ಬಳಸಿಕೊಂಡು ದೆಹಲಿ ಸುಲ್ತಾನರು ದಕ್ಷಿಣಕ್ಕೆ ದಾಳಿ ನಡೆಸಿದರು. ದೆಹಲಿ ಸುಲ್ತಾನರ ದಾಳಿಗಳು. 13ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರು ಉತ್ತರ ಭಾರತದಲ್ಲಿ ಬಲಿಷ್ಠರಾಗಿದ್ದರು. ಅವರು ಕೇವಲ ಉತ್ತರದಲ್ಲಿ ನಿಲ್ಲಲಿಲ್ಲ. ಮಲಿಕ್ ಕಾಫೂರ್ ಎಂಬ ಸೇನಾನಾಯಕನನ್ನು ದಕ್ಷಿಣಕ್ಕೆ ಕಳುಹಿಸಿದರು. ಹೊಯ್ಸಳರ ಮೇಲೆ ದಾಳಿ. ಪಾಂಡ್ಯರ ಮೇಲೆ ದಾಳಿ. ದೇವಸ್ಥಾನಗಳ ಮೇಲೆ ದಾಳಿ. ಮಲಿಕ್ ಕಾಫೂರ್ ದೇವಾಲಯಗಳ ಆಭರಣಗಳನ್ನು, ಚಿನ್ನ, ಬೆಳ್ಳಿ, ಅಮೂಲ್ಯ ವಸ್ತುಗಳನ್ನು ದೆಹಲಿ ಕಡೆಗೆ ಸಾಗಿಸಿದರು. ದಕ್ಷಿಣ ಜನರ ಹೃದಯದಲ್ಲಿ ಭಾರೀ ನೋವು. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ದೇವಾಲಯಗಳು ಹಾಳಾಗುತ್ತಿವೆ. ನಾವು ಏನು ಮಾಡಬೇಕು ಎಂದು ಜನರು ಭಯದಿಂದ ನೋಡುತ್ತಿದ್ದರು. ಧರ್ಮ, ಸಂಸ್ಕೃತಿಯ ಹಾನಿ. ದೆಹಲಿ ಸುಲ್ತಾನರ ದಾಳಿಗಳ ಪರಿಣಾಮ. ದೇವಸ್ಥಾನಗಳು ಧ್ವಂಸಗೊಂಡವು. ಜನರಲ್ಲಿ ಧಾರ್ಮಿಕ ಭಯ. ಕಲೆ, ಸಾಹಿತ್ಯ ಕುಗ್ಗಿತು. ಆರ್ಥಿಕತೆ ಹಾಳಾಯಿತು. ಆದರೆ ಇದೇ ಸಮಯದಲ್ಲಿ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಮೂಡಿತು. ಇದನ್ನು ತಡೆಯಲು ಹೊಸ ಶಕ್ತಿಯ ಅಗತ್ಯವಿಲ್ಲವೇ? ಜನರ ಅಶಾಂತಿ ಮತ್ತು ನಿರೀಕ್ಷೆ. ಜನಸಾಮಾನ್ಯರ ಜೀವನ. ರೈತರು ಬೆಳೆ ಬೆಳೆದರೂ ಸೈನ್ಯದ ದಾಳಿಯಿಂದ ನಾಶ. ವ್ಯಾಪಾರಿಗಳು ಸರಕು ಮಾರಾಟ ಮಾಡಲು ಹೆದರುತ್ತಿದ್ದರು. ಕಲೆಗಾರರು, ಶಾಸ್ತ್ರಜ್ಞರು, ಕವಿಗಳು ತಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶವಿಲ್ಲ. ಸಾಮಾನ್ಯ ಜನರು, ನಮ್ಮನ್ನು ಯಾರು ರಕ್ಷಿಸುತ್ತಾರೆ? ಈ ಸಮಯದಲ್ಲಿ ಜನರಿಗೆ ಒಂದು ನಿರೀಕ್ಷೆ. ಹೊಸ ಸಾಮ್ರಾಜ್ಯ ಬರಲಿ. ಅದು ನಮ್ಮ ಸಂಸ್ಕೃತಿಯನ್ನು, ಧರ್ಮವನ್ನು, ಬದುಕನ್ನು ಉಳಿಸಲಿ. ವಿದ್ಯಾರಣ್ಯರ ದರ್ಶನ. ವಿದ್ಯಾರಣ್ಯರ ದರ್ಶನ. ಇಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ವೇದಾಂತ ಪೀಠದಲ್ಲಿ ಕುಳಿತಿದ್ದರು. ಅವರು ಕೇವಲ ಧಾರ್ಮಿಕ ನಾಯಕನಲ್ಲ, ರಾಜಕೀಯ ದಾರಿದೀಪ. ಅವರು ಕನಸು ಕಂಡರು. ದಕ್ಷಿಣ ಭಾರತಕ್ಕೆ ಒಂದು ಶಕ್ತಿಯುತ ಸಾಮ್ರಾಜ್ಯ ಬೇಕು. ಅದು ಹಿಂದೂ ಸಂಸ್ಕೃತಿಯನ್ನು ಉಳಿಸಬೇಕು, ಜನರಿಗೆ ಶಾಂತಿ ನೀಡಬೇಕು. ಈ ಕನಸು ಸಾಕಾರ ಮಾಡಲು ಇಬ್ಬರು ಸಹೋದರರು ಮುಂದೆ ಬರುತ್ತಾರೆ, ಹರಿಹರ ಮತ್ತು ಬುಕ್ಕರು. ಸಮಾಪನ. ಮಿತ್ರರೇ, ಇಷ್ಟು ಹೊತ್ತಿಗೆ ನೀವು ಅರ್ಥ ಮಾಡಿಕೊಂಡಿರಬೇಕು.
13ನೇ ಶತಮಾನದ ಕೊನೆಯಲ್ಲಿ ದಕ್ಷಿಣ ಭಾರತ ಅಸ್ಥಿರವಾಗಿತ್ತು. ಹೊಯ್ಸಳರು, ಚೋಳರು, ಕಾಕತೀಯರು, ಪಾಂಡ್ಯರು ಎಲ್ಲರೂ ಕುಸಿದಿದ್ದರು. ದೆಹಲಿ ಸುಲ್ತಾನರ ದಾಳಿಯಿಂದ ಜನರಲ್ಲಿ ಭಯ, ಧರ್ಮ, ಸಂಸ್ಕೃತಿ ಹಾಳಾಗುತ್ತಿತ್ತು. ಈ ಕತ್ತಲೆಯ ನಡುವೆ ಒಂದು ಬೆಳಕು ಬೇಕಿತ್ತು. ಆ ಬೆಳಕು 1336ರಲ್ಲಿ ಹುಟ್ಟಿತು, ವಿಜಯನಗರ ಸಾಮ್ರಾಜ್ಯದ ರೂಪದಲ್ಲಿ. ಪ್ರಾರಂಭವಾಗಿ ಅಧ್ಯಾಯ 1 ಪರಿಚಯ. ಇದರಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗಿಂತ ಮುಂಚಿನ ಭಾರತದ ಹಾಗೂ ಕರ್ನಾಟಕದ ರಾಜಕೀಯ ಸಾಂಸ್ಕೃತಿಕ ಸ್ಥಿತಿಗತಿಗಳ ಬಗ್ಗೆ ಚರ್ಚಿಸೋಣ. ಅಧ್ಯಾಯ 1 ಪರಿಚಯ. ಭಾರತದ ಇತಿಹಾಸದಲ್ಲಿ 14ನೇ ಶತಮಾನದ ಆರಂಭವು ಅತ್ಯಂತ ತೀವ್ರವಾದ ರಾಜಕೀಯ ಅಸ್ಥಿರತೆಯ ಕಾಲವಾಗಿತ್ತು. ಉತ್ತರ ಭಾರತದ ದೆಹಲಿ ಸುಲ್ತಾನರು ದಕ್ಷಿಣಕ್ಕೆ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸುತ್ತಿದ್ದ ಸಮಯ ಇದು. ಕಳಬ್ರ ದಾಳಿಗಳಿಂದ, ಹೊರಗಿನ ಮುಸ್ಲಿಂ ಸೇನಾಪತಿಗಳ ದಂಡೆಗಳಿಂದ ಹಾಗೂ ಆಂತರಿಕ ರಾಜಕೀಯ ಸಂಘರ್ಷಗಳಿಂದ ದಕ್ಷಿಣ ಭಾರತದ ಸಾಮ್ರಾಜ್ಯಗಳು ದುರ್ಬಲಗೊಂಡಿದ್ದವು. ಹೊಯ್ಸಳರು, ಸೇನರು, ಕಾಕತೀಯರು, ಪಾಂಡ್ಯರು ಇಂತಹ ದಕ್ಷಿಣ ಭಾರತದ ಶಕ್ತಿಶಾಲಿ ವಂಶಗಳು ದೆಹಲಿ ಸುಲ್ತಾನರ ದಾಳಿಗಳಿಂದ ಒಂದರ ಹಿಂದೆ ಒಂದರಂತೆ ಕುಸಿಯುತ್ತಿದ್ದವು. ಜನರಿಗೆ ರಾಜಕೀಯ ಭದ್ರತೆ ಕಳೆದು ಹೋಗಿತ್ತು, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಎದುರಾಗಿತ್ತು. ಈ ಕಾಲದಲ್ಲಿ ಜನತೆಗೆ ಒಂದು ಹೊಸ ಶಕ್ತಿ ಕೇಂದ್ರ, ಭರವಸೆಯ ಸಂಕೇತ ಅಗತ್ಯವಾಗಿತ್ತು. ಅದೇ ಸಂದರ್ಭದಲ್ಲಿ ಹರಿಹರ ಮತ್ತು ಬುಕ್ಕ ಎಂಬ ಇಬ್ಬರು ಸಹೋದರರು ತಮ್ಮ ಧೈರ್ಯ, ಸಂಘಟನಾ ಸಾಮರ್ಥ್ಯ ಹಾಗೂ ವಿದ್ಯಾರಣ್ಯ ಸ್ವಾಮಿಗಳ ಆಶೀರ್ವಾದದಿಂದ 1336ರಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ವಿಜಯನಗರ ನಗರವನ್ನು ಸ್ಥಾಪಿಸಿದರು. ಇದು ಕೇವಲ ಒಂದು ರಾಜಧಾನಿ ಮಾತ್ರವಲ್ಲ, ದಕ್ಷಿಣ ಭಾರತದ ರಾಜಕೀಯ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪುನರುತ್ಥಾನದ ಕೇಂದ್ರವಾಗಿ ಹೊರಹೊಮ್ಮಿತು. ಮುಂದಿನ ಭಾಗದಲ್ಲಿ ಅಧ್ಯಾಯ 2 ವಿಜಯನಗರ ಸ್ಥಾಪನೆಗೆ ಕಾರಣವಾದ ರಾಜಕೀಯ ಹಿನ್ನೆಲೆ. 14ನೇ ಶತಮಾನದ ಆರಂಭದಲ್ಲಿ ದಕ್ಷಿಣ ಭಾರತದ ಸ್ಥಿತಿ ಅಶಾಂತಿ ಮತ್ತು ರಾಜಕೀಯ ಅಸ್ಥಿರತೆಯಿಂದ ಕೂಡಿತ್ತು. 1. ಹೊಯ್ಸಳರ ಸಾಮ್ರಾಜ್ಯದ ಪತನ. ಹೊಯ್ಸಳ ಸಾಮ್ರಾಜ್ಯವು 11ನೇ ಶತಮಾನದಿನಿಂದ ಕರ್ನಾಟಕದ ಮಹತ್ವದ ಶಕ್ತಿ ಕೇಂದ್ರವಾಗಿತ್ತು. ಆದರೆ 14ನೇ ಶತಮಾನದ ವೇಳೆಗೆ ಹೊಯ್ಸಳರ ಶಕ್ತಿ ಕುಂದಲು ಪ್ರಾರಂಭವಾಯಿತು. ಸೈನಿಕ ಸಾಮರ್ಥ್ಯದ ಕೊರತೆ, ಒಳರಾಜಕೀಯ ಸಂಘರ್ಷಗಳು ಮತ್ತು ದೆಹಲಿ ಸುಲ್ತಾನರ ದಾಳಿಗಳು ಹೊಯ್ಸಳರನ್ನು ದುರ್ಬಲಗೊಳಿಸಿದವು. 1346ರಲ್ಲಿ ಹೊಯ್ಸಳ ಸಾಮ್ರಾಜ್ಯವು ಸಂಪೂರ್ಣ ಕುಸಿದು ಹೋಯಿತು. 2. ಸೇನರು ಮತ್ತು ಪಾಂಡ್ಯರ ದುರ್ಬಲತೆ. ಆಂಧ್ರಪ್ರದೇಶದ ಸೇನರು ಮತ್ತು ತಮಿಳುನಾಡಿನ ಪಾಂಡ್ಯರು ಕೂಡ ಆ ಸಮಯದಲ್ಲಿ ಬಲಹೀನರಾಗಿದ್ದರು. ದೆಹಲಿ ಸುಲ್ತಾನರ ದಾಳಿಗಳನ್ನು ತಡೆದುಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ, ಇದರಿಂದ ದಕ್ಷಿಣ ಭಾರತದ ಜನತೆಗೆ ಬಲವಾದ ನಾಯಕತ್ವ ಕಳೆದು ಹೋಯಿತು. 3. ದೆಹಲಿ ಸುಲ್ತಾನರ ದಕ್ಷಿಣ ದಾಳಿಗಳು. ಅಲಾವುದ್ದೀನ್ ಖಿಲ್ಜಿ ಮತ್ತು ಮುಹಮ್ಮದ್ ಬಿನ್ ತುಘಲಕ್ ಮುಂತಾದ ದೆಹಲಿ ಸುಲ್ತಾನರು ತಮ್ಮ ಸಾಮ್ರಾಜ್ಯವನ್ನು ದಕ್ಷಿಣಕ್ಕೆ ವಿಸ್ತರಿಸಿದರು. ಕಾಕತೀಯರ ರಾಜಧಾನಿ ವಾರಂಗಲ್, ಸೇನರು, ಪಾಂಡ್ಯರು ಎಲ್ಲರೂ ಇವರ ದಾಳಿಗೆ ತುತ್ತಾದರು. ಈ ದಾಳಿಗಳು ಜನರಲ್ಲಿ ಭಯವನ್ನು ಹುಟ್ಟಿಸಿದವು, ಆರ್ಥಿಕತೆ ಹಾಳಾಯಿತು, ದೇವಸ್ಥಾನಗಳು ನಾಶವಾಗಿದುವು. 4. ಜನರ ಮನೋಭಾವ. ಜನತೆಗೆ ಒಂದು ಬಲವಾದ ಹಿಂದೂ ಸಾಮ್ರಾಜ್ಯದ ಅಗತ್ಯ ಸ್ಪಷ್ಟವಾಗಿ ಗೋಚರಿಸಿತು. ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಾಪಾಡುವ, ಆರ್ಥಿಕ ಶಾಂತಿಯನ್ನು ತರಬಲ್ಲ ಮತ್ತು ದೆಹಲಿ ಸುಲ್ತಾನರ ದಾಳಿಗಳನ್ನು ತಡೆಬಲ್ಲ ಶಕ್ತಿ ಬೇಕಾಯಿತು. 5. ಹರಿಹರ ಮತ್ತು ಬುಕ್ಕರ ಉದಯ. ಈ ಹಿನ್ನೆಲೆಯಲ್ಲಿ ಹರಿಹರ ಮತ್ತು ಬುಕ್ಕ ಎಂಬ ಇಬ್ಬರು ಸಹೋದರರು ಮುನ್ನಡೆಸಿದರು. ಮೂಲತಃ ಅವರು ಹೊಯ್ಸಳರ ಸೇನಾನಾಯಕರಾಗಿದ್ದರು. ದೆಹಲಿ ಸುಲ್ತಾನರ ದಾಳಿಯಲ್ಲಿ ಬಂಧಿತರಾಗಿ ಮುಸ್ಲಿಂ ಧರ್ಮಕ್ಕೆ ಬಲವಂತವಾಗಿ ಸೇರಿಸಲ್ಪಟ್ಟರು. ನಂತರ ವಿದ್ಯಾರಣ್ಯ ಸ್ವಾಮಿಗಳ ಪ್ರೇರಣೆಯಿಂದ ಹಿಂದೂ ಧರ್ಮಕ್ಕೆ ಮರಳಿದರು. ವಿದ್ಯಾರಣ್ಯರು ಅವರಿಗೆ ಧಾರ್ಮಿಕ ಆಶ್ರಯ ಮಾತ್ರವಲ್ಲ, ರಾಜಕೀಯ ಮಾರ್ಗದರ್ಶನವನ್ನು ನೀಡಿದರು. ಈ ಹಿನ್ನೆಲೆಗಳಲ್ಲಿ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ನಡೆಯಿತು. ಚೆನ್ನಾಗಿದೆ. ಹಾಗಾದರೆ ಈಗ ಮುಂದಿನ ಭಾಗ. ಅಧ್ಯಾಯ 3 ಹರಿಹರ ಮತ್ತು ಬುಕ್ಕರ ಜೀವನ ಹಾಗೂ ವಿಜಯನಗರ ಸ್ಥಾಪನೆಯಲ್ಲಿ ಅವರ ಪಾತ್ರ. 1. ಮೂಲ ಮತ್ತು ಕುಟುಂಬ ಹಿನ್ನೆಲೆ. ಹರಿಹರ ಮತ್ತು ಬುಕ್ಕ ಸಹೋದರರು ಮೂಲತಃ ಹೊಯ್ಸಳ ಸಾಮ್ರಾಜ್ಯದ ಸೇನಾನಾಯಕರಾಗಿದ್ದರು. ಇವರು ಸಿಂಗಾನ ನಾಡಿನ ಕುರುಬ ಸಮುದಾಯಕ್ಕೆ ಸೇರಿದವರಾಗಿದ್ದರೆಂಬ ಅಭಿಪ್ರಾಯವಿದೆ. ಹೊಯ್ಸಳರ ಕಾಲದಲ್ಲಿ ಇವರು ಸೈನ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದರು. 2. ದೆಹಲಿ ಸುಲ್ತಾನರ ಬಂಧನ. 14ನೇ ಶತಮಾನದ ಆರಂಭದಲ್ಲಿ ದೆಹಲಿ ಸುಲ್ತಾನ ಮುಹಮ್ಮದ್ ಬಿನ್ ತುಘಲಕ್ ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದಾಗ ಹರಿಹರ ಮತ್ತು ಬುಕ್ಕರು ಅವರ ಕೈಗೆ ಸಿಕ್ಕಿಬಿದ್ದರು. ಅವರನ್ನು ದೆಹಲಿಗೆ ಕರೆದೊಯ್ದು ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಸೇರಿಸಲಾಯಿತು. ಇದು ಅವರ ಜೀವನದಲ್ಲಿ ಒಂದು ಪ್ರಮುಖ ತಿರುವು. 3. ಹಿಂದೂ ಧರ್ಮಕ್ಕೆ ಮರಳಿಕೆ. ಬಂಧನದಿಂದ ತಪ್ಪಿಸಿಕೊಂಡ ನಂತರ ಇವರು ಹಂಪಿಯ ಪರ್ವತ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ವಿದ್ಯಾರಣ್ಯ ಸ್ವಾಮಿಗಳನ್ನು ಭೇಟಿಯಾದರು.
ವಿದ್ಯಾರಣ್ಯರು ವೇದಾಂತ ಪೀಠದ ಶ್ರೇಷ್ಠ ಪಂಡಿತರಾಗಿದ್ದರು. ಅವರ ಪ್ರೇರಣೆಯಿಂದ ಹರಿಹರ ಮತ್ತು ಬುಕ್ಕರು ಹಿಂದೂ ಧರ್ಮಕ್ಕೆ ಮರಳಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಪಡೆದುಕೊಂಡರು. 4. ವಿದ್ಯಾರಣ್ಯರ ಮಾರ್ಗದರ್ಶನ. ವಿದ್ಯಾರಣ್ಯ ಸ್ವಾಮಿಗಳು ಇವರಿಗೆ ಕೇವಲ ಧಾರ್ಮಿಕ ಪ್ರೇರಣೆಯನ್ನೇ ನೀಡಲಿಲ್ಲ, ರಾಜಕೀಯ ದೃಷ್ಟಿಕೋನವನ್ನು ಸಹ ರೂಪಿಸಿದರು. ಅವರು ದಕ್ಷಿಣ ಭಾರತದಲ್ಲಿ ಒಂದು ಬಲವಾದ ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಿಸಿ ಮುಸ್ಲಿಂ ಸುಲ್ತಾನರ ದಾಳಿಯನ್ನು ತಡೆಯಬೇಕೆಂದು ಸಲಹೆ ನೀಡಿದರು. ಈ ಮಾರ್ಗದರ್ಶನವೇ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಆಧಾರವಾಯಿತು. 5. ವಿಜಯನಗರದ ಸ್ಥಾಪನೆ 1336. 1336ರಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಹರಿಹರ ಮತ್ತು ಬುಕ್ಕರು ಹೊಸ ರಾಜಧಾನಿಯನ್ನು ಸ್ಥಾಪಿಸಿದರು. ಇದಕ್ಕೆ ವಿಜಯನಗರ ಎಂಬ ಹೆಸರಿಟ್ಟರು. ಹರಿಹರನು ಪ್ರಥಮ ರಾಜನಾಗಿ ಸಿಂಹಾಸನಾರೂಢನಾದನು. ಬುಕ್ಕನು ಅವನ ಸಹೋದರ ಹಾಗೂ ಆಡಳಿತದಲ್ಲಿ ಪ್ರಮುಖ ಪಾತ್ರವಹಿಸಿದನು. 6. ಹರಿಹರರ ಸಾಧನೆಗಳು. ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸಿದರು. ತುಂಗಭದ್ರಾ ನದಿಯ ತೀರದಲ್ಲಿ ಕೋಟೆ, ಅರಮನೆ, ದೇವಾಲಯಗಳನ್ನು ನಿರ್ಮಿಸಿದರು. ಪಕ್ಕದ ರಾಜ್ಯಗಳನ್ನು ತನ್ನ ಆಡಳಿತಕ್ಕೆ ಸೇರಿಸಿಕೊಂಡರು. 7. ಬುಕ್ಕನ ಸಾಧನೆಗಳು. ಹರಿಹರನ ನಂತರ ಬುಕ್ಕನು ರಾಜನಾದನು. ಅವನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಹೆಚ್ಚಿನ ಪ್ರಭಾವಶಾಲಿ ರಾಜ್ಯವಾಗಿ ಬೆಳೆದಿತು. ಪಕ್ಕದ ರಾಜ್ಯಗಳೊಂದಿಗೆ ಹೋರಾಡಿ ವಿಜಯನಗರದ ಸೀಮೆಯನ್ನು ವಿಸ್ತರಿಸಿದನು. ಬೃಹನ್ನಳೂರಿನ ಶ್ರೀರಂಗನ್ ದೇವಾಲಯವನ್ನು ಮರುನಿರ್ಮಿಸಿದನು. 8. ಸಹೋದರರ ಪಾತ್ರದ ಸಾರಾಂಶ. ಹರಿಹರ ಮತ್ತು ಬುಕ್ಕರು ಧೈರ್ಯ, ತ್ಯಾಗ ಮತ್ತು ದೃಢನಿಶ್ಚಯದಿಂದ ವಿಜಯನಗರ ಸಾಮ್ರಾಜ್ಯದ ಭಿತ್ತಿಯನ್ನು ಬಲವಾಗಿ ಹಾಕಿದರು. ಅವರಿಂದಲೇ ಈ ಸಾಮ್ರಾಜ್ಯವು 3 ಶತಮಾನಗಳ ಕಾಲ ದಕ್ಷಿಣ ಭಾರತದ ರಾಜಕೀಯ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಶಕ್ತಿಕೇಂದ್ರವಾಗಿ ಪರಿಣಮಿಸಿತು. ಮುಂದಿನ ಭಾಗ. ಅಧ್ಯಾಯ 4. ವಿದ್ಯಾರಣ್ಯ ಸ್ವಾಮಿಗಳ ಪಾತ್ರ ಮತ್ತು ಧಾರ್ಮಿಕ-ರಾಜಕೀಯ ಪ್ರೇರಣೆ. ಈಗ ನಾವು ಮುಂದಿನ ಅಧ್ಯಾಯಕ್ಕೆ ಬರೋಣ. ಅಧ್ಯಾಯ 4. ವಿದ್ಯಾರಣ್ಯ ಸ್ವಾಮಿಗಳ ಪಾತ್ರ ಮತ್ತು ಧಾರ್ಮಿಕ-ರಾಜಕೀಯ ಪ್ರೇರಣೆ. 1. ವಿದ್ಯಾರಣ್ಯರ ವ್ಯಕ್ತಿತ್ವ. ವಿದ್ಯಾರಣ್ಯರು ಮುನಿ ಶ್ರೀ ವಿದ್ಯಾರಣ್ಯ ಸ್ವಾಮಿ ಕೇವಲ ಧಾರ್ಮಿಕ ಗುರುಗಳಲ್ಲ, ಅವರು ತತ್ವಜ್ಞಾನಿ, ರಾಜಕೀಯ ಚಿಂತಕ ಮತ್ತು ಜನಪ್ರೇರಕ ನಾಯಕರು. ಅವರು ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾಗಿ ಕಾರ್ಯನಿರ್ವಹಿಸಿದರು. ತತ್ವಶಾಸ್ತ್ರ, ಧರ್ಮ, ಸಾಹಿತ್ಯ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಪರಿಣಿತರಾಗಿದ್ದರು. 2. ಹರಿಹರ ಬುಕ್ಕರ ಮೇಲೆ ಪ್ರಭಾವ. ಹರಿಹರ ಮತ್ತು ಬುಕ್ಕರು ದೆಹಲಿಯಲ್ಲಿ ಮುಸ್ಲಿಂ ಧರ್ಮಕ್ಕೆ ಬಲವಂತವಾಗಿ ಸೇರಿಸಲ್ಪಟ್ಟ ನಂತರ ನಿರಾಶೆಯಲ್ಲಿ ಮುಳುಗಿದ್ದರು. ವಿದ್ಯಾರಣ್ಯರು ಅವರಿಗೆ ಹಿಂದೂ ಧರ್ಮದ ಮಹತ್ವ, ಸಂಸ್ಕೃತಿ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ತಿಳಿಸಿ ಧೈರ್ಯ ತುಂಬಿದರು. ಅವರು ಹೇಳಿದರು, ನೀವು ಧೈರ್ಯ ಕಳೆದುಕೊಳ್ಳಬೇಡಿ. ದಕ್ಷಿಣ ಭಾರತಕ್ಕೆ ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು ನಿಮ್ಮ ಕರ್ತವ್ಯ. 3. ರಾಜಕೀಯ ದೃಷ್ಟಿಕೋನ. ವಿದ್ಯಾರಣ್ಯರು ಕೇವಲ ಧಾರ್ಮಿಕ ಪ್ರೇರಣೆಯನ್ನೇ ನೀಡಲಿಲ್ಲ, ಅವರು ರಾಜಕೀಯ ದೃಷ್ಟಿಕೋನವನ್ನು ರೂಪಿಸಿದರು. ದಕ್ಷಿಣ ಭಾರತದ ಜನರಿಗೆ ಬಲವಾದ ಕೇಂದ್ರ ಆಡಳಿತ ಅಗತ್ಯವಿದೆ. ಧಾರ್ಮಿಕ ಕೇಂದ್ರಗಳನ್ನು ರಕ್ಷಿಸಲು ಹಾಗೂ ಸಾಂಸ್ಕೃತಿಕ ಏಕತೆಯನ್ನು ಕಾಪಾಡಲು ಸಾಮ್ರಾಜ್ಯವನ್ನು ನಿರ್ಮಿಸಬೇಕು. ದೆಹಲಿ ಸುಲ್ತಾನರ ವಿರುದ್ಧ ಪ್ರತಿರೋಧ ನೀಡಲು ಶಕ್ತಿಶಾಲಿ ಸೇನೆ ಮತ್ತು ಕೋಟೆಗಳನ್ನು ನಿರ್ಮಿಸಬೇಕು. 4. ವಿಜಯನಗರದ ಸ್ಥಾಪನೆಗೆ ಮಾರ್ಗದರ್ಶನ. ವಿದ್ಯಾರಣ್ಯರ ಆಶೀರ್ವಾದ ಮತ್ತು ಸಲಹೆಯ ಮೇರೆಗೆ ಹರಿಹರ ಮತ್ತು ಬುಕ್ಕರು ತುಂಗಭದ್ರಾ ನದಿಯ ತೀರದಲ್ಲಿ ವಿಜಯನಗರವನ್ನು ಸ್ಥಾಪಿಸಿದರು. ನಗರದ ಕಟ್ಟಡ ವಿನ್ಯಾಸ, ದೇವಾಲಯ ನಿರ್ಮಾಣ, ಧಾರ್ಮಿಕ ಹಬ್ಬ ಹರಿದಿನಗಳ ಆಚರಣೆ ಇವರ ಮಾರ್ಗದರ್ಶನದಲ್ಲಿ ನಡೆಯಿತು. ವಿಜಯನಗರವನ್ನು ಧರ್ಮದ ರಕ್ಷಕ ನಗರ, ಗಾರ್ಡಿಯನ್ ಆಫ್ ಧರ್ಮ ಎಂದು ಪರಿಗಣಿಸಲಾಯಿತು. 5. ಸಾಹಿತ್ಯ ಮತ್ತು ಕೃತಿ. ವಿದ್ಯಾರಣ್ಯರು ಅನೇಕ ಗ್ರಂಥಗಳನ್ನು ರಚಿಸಿದರು. ಅವುಗಳಲ್ಲಿ ಪಂಚದಶಿ ಪ್ರಮುಖವಾದದ್ದು. ಈ ಕೃತಿಯಲ್ಲಿ ಆಧ್ಯಾತ್ಮಿಕ ಜೀವನದ 15 ಅಧ್ಯಾಯಗಳು ವಿವರಿಸಲ್ಪಟ್ಟಿವೆ. ಆಡಳಿತಗಾರರು ಧಾರ್ಮಿಕ ಮೌಲ್ಯಗಳನ್ನು ಪಾಲಿಸುವಂತೆ ಪ್ರೇರೇಪಿಸಲಾಯಿತು. 6. ವಿಜಯನಗರ ಸಾಮ್ರಾಜ್ಯದ ತತ್ವ. ವಿದ್ಯಾರಣ್ಯರ ಪ್ರೇರಣೆಯಿಂದ ವಿಜಯನಗರವು ಕೇವಲ ರಾಜಕೀಯ ಕೇಂದ್ರವಲ್ಲ, ಧಾರ್ಮಿಕ ಸಾಂಸ್ಕೃತಿಕ ಪುನರುತ್ಥಾನದ ಸಂಕೇತವಾಯಿತು. ಹಿಂದೂ ಧರ್ಮವನ್ನು ಕಾಪಾಡುವುದು, ದಕ್ಷಿಣ ಭಾರತದ ಏಕತೆಯನ್ನು ಬಲಪಡಿಸುವುದು, ಜನರಿಗೆ ಭದ್ರತೆ ಒದಗಿಸುವುದು ಇವೆಲ್ಲವೂ ಅವರ ಆಶಯಗಳಾಗಿದ್ದವು. ಸಾರಾಂಶ. ವಿದ್ಯಾರಣ್ಯರಿಲ್ಲದೆ ವಿಜಯನಗರದ ಸ್ಥಾಪನೆ ಸಾಧ್ಯವಾಗುತ್ತಿರಲಿಲ್ಲ. ಅವರು ಹರಿಹರ ಮತ್ತು ಬುಕ್ಕರಿಗೆ ಧೈರ್ಯ, ದೃಷ್ಟಿ ಹಾಗೂ ರಾಜಕೀಯ ಮಾರ್ಗದರ್ಶನ ನೀಡಿದರು. ಆದ್ದರಿಂದ ಅವರನ್ನು ವಿಜಯನಗರ ಸಾಮ್ರಾಜ್ಯದ ಅದೃಶ್ಯ ಶಿಲ್ಪಿಯೇ ಎಂದು ಕರೆಯಲಾಗುತ್ತದೆ. ಅದ್ಭುತ.
ಈಗ ನಾವು ಅತ್ಯಂತ ಮುಖ್ಯ ಭಾಗಕ್ಕೆ ಬಂದಿದ್ದೇವೆ. ಅಧ್ಯಾಯ 5 ವಿಜಯನಗರದ ಸ್ಥಾಪನೆ 1336. 1. ಸ್ಥಾಪನೆಯ ವರ್ಷ ಮತ್ತು ಸ್ಥಳ. 1336 ಕ್ರಿಸ್ತಶಕದಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ತೀರದಲ್ಲಿ ಹಂಪಿ ಪ್ರದೇಶದಲ್ಲಿ ವಿಜಯನಗರ ನಗರವನ್ನು ಸ್ಥಾಪಿಸಲಾಯಿತು. ಇದು ಕೇವಲ ಒಂದು ಹೊಸ ರಾಜಧಾನಿಯಷ್ಟೇ ಅಲ್ಲ, ದಕ್ಷಿಣ ಭಾರತದ ಜನತೆಗೆ ಹೊಸ ಭರವಸೆಯ ಬೆಳಕು ಆಗಿ ಬೆಳಗಿತು. 2. ಭೌಗೋಳಿಕ ಆಯ್ಕೆ. ವಿಜಯನಗರವನ್ನು ಸ್ಥಾಪಿಸಲು ಹಂಪಿಯ ಪ್ರದೇಶವನ್ನು ಆರಲು ಹಲವು ಕಾರಣಗಳಿದ್ದವು. ತುಂಗಭದ್ರಾ ನದಿ, ನೀರಿನ ಸಂಪತ್ತು ಮತ್ತು ನೈಸರ್ಗಿಕ ರಕ್ಷಣಾ ಅಡ್ಡಿ. ಪರ್ವತ ಮತ್ತು ಬಂಡೆಗಳು, ಆಕ್ರಮಣಕಾರರ ವಿರುದ್ಧ ಕೋಟೆಯಂತೆ ಕಾರ್ಯನಿರ್ವಹಿಸಿದವು. ಕೃಷಿಗೆ ಸೂಕ್ತವಾದ ನೆಲ, ಜನರ ಆಹಾರ ಭದ್ರತೆಗಾಗಿ. ಧಾರ್ಮಿಕ ಹಿನ್ನೆಲೆ, ಹಂಪಿಯ ಪಂಪಾಕ್ಷೇತ್ರವು ಹಿಂದಿನಿಂದಲೇ ಪವಿತ್ರ ತಾಣವಾಗಿತ್ತು. 3. ಹರಿಹರನ ರಾಜಾರೋಹಣ. ಹರಿಹರನು ವಿಜಯನಗರ ಸಾಮ್ರಾಜ್ಯದ ಪ್ರಥಮ ರಾಜನಾಗಿ ಪಟ್ಟಾಭಿಷಿಕ್ತನಾದನು. ಅವನ ಆಡಳಿತವನ್ನು 1336-1356 ರವರೆಗೆ ಕಾಣಬಹುದು. ಅವನನ್ನು ಹರಿಹರ ದೇವರಾಯ ಎಂದು ಕರೆಯಲಾಗುತ್ತದೆ. 4. ನಗರದ ವಿನ್ಯಾಸ. ವಿಜಯನಗರವು ವಿಶಾಲವಾದ ಕೋಟೆಗೋಡೆಗಳಿಂದ ಆವೃತವಾಗಿತ್ತು. ಅದರಲ್ಲಿ ಅರಮನೆಗಳು, ಮಂಟಪಗಳು, ಮಾರುಕಟ್ಟೆಗಳು, ದೇವಸ್ಥಾನಗಳು ನಿರ್ಮಿಸಲ್ಪಟ್ಟವು. ನಗರವು ಆರ್ಥಿಕ, ಧಾರ್ಮಿಕ ಮತ್ತು ಸೈನಿಕ ಕೇಂದ್ರವಾಗಿತ್ತು. ವಿದೇಶಿ ಪ್ರವಾಸಿಗರಾದ ನಿಕೋಲೋ ಕಾಂಟಿ, ಅಬ್ದುಲ್ ರಜ್ಜಾಕ್, ಡೊಮಿಂಗೋ ಪೇಸ್ ಮುಂತಾದವರು ನಗರದ ಭವ್ಯತೆಯನ್ನು ವಿವರಿಸಿದ್ದಾರೆ. 5. ಸಾಮ್ರಾಜ್ಯದ ಉದ್ದೇಶ. ವಿಜಯನಗರವನ್ನು ಸ್ಥಾಪಿಸುವ ಮುಖ್ಯ ಉದ್ದೇಶಗಳು. ದೆಹಲಿ ಸುಲ್ತಾನರ ದಾಳಿಗಳನ್ನು ತಡೆದು ದಕ್ಷಿಣ ಭಾರತದ ರಕ್ಷಣೆಯನ್ನು ಖಚಿತಪಡಿಸುವುದು. ಹಿಂದೂ ಧರ್ಮದ ದೇವಸ್ಥಾನಗಳು ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ಪುನರುತ್ಥಾನಗೊಳಿಸುವುದು. ಜನರಿಗೆ ರಾಜಕೀಯ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆ ನೀಡುವುದು. ಒಂದು ಶಕ್ತಿಶಾಲಿ ಸಾಮ್ರಾಜ್ಯವನ್ನು ನಿರ್ಮಿಸಿ ದಕ್ಷಿಣ ಭಾರತದ ಏಕತೆಯನ್ನು ಸಾಧಿಸುವುದು. 6. ಮೊದಲ ಸಾಧನೆಗಳು. ಹರಿಹರನು ಹತ್ತಿರದ ಪ್ರಾಂತ್ಯಗಳನ್ನು ತನ್ನ ಆಳ್ವಿಕೆಗೆ ಸೇರಿಸಿಕೊಂಡನು. ಬುಕ್ಕನು ಸೇನಾಪತಿಯಾಗಿ ಶಕ್ತಿಶಾಲಿ ಸೇನೆಗಳನ್ನು ಸಂಘಟಿಸಿದನು. ಹಂಪಿಯಲ್ಲಿನ ವಿರೂಪಾಕ್ಷ ದೇವಾಲಯವು ವಿಜಯನಗರದ ಆಧ್ಯಾತ್ಮಿಕ ಕೇಂದ್ರವಾಯಿತು. 7. ಜನರ ಪ್ರತಿಕ್ರಿಯೆ. ಜನರು ವಿಜಯನಗರವನ್ನು ತಮ್ಮ ಧರ್ಮದ ಮತ್ತು ಸಂಸ್ಕೃತಿಯ ರಕ್ಷಕವಾಗಿ ಕಂಡರು. ಉತ್ತರ ಭಾರತದ ದಾಳಿಗಳಿಂದ ಪಾರಾದ ಪಂಡಿತರು, ಕಲಾವಿದರು, ಶಿಲ್ಪಿಗಳು, ವ್ಯಾಪಾರಿಗಳು ವಿಜಯನಗರಕ್ಕೆ ನೆಲೆಸಿದರು. ಹೀಗಾಗಿ ನಗರವು ಬೇಗನೆ ರಾಜಕೀಯ ಸಾಂಸ್ಕೃತಿಕ ಮಹಾನಗರವಾಯಿತು. ಸಾರಾಂಶ. 1336ರಲ್ಲಿ ವಿಜಯನಗರ ಸ್ಥಾಪನೆಯು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಹೊಸ ಯುಗದ ಪ್ರಾರಂಭ. ಇದು ಕೇವಲ ರಾಜಧಾನಿ ಅಲ್ಲ, ಜನರ ಧೈರ್ಯ, ಧರ್ಮ, ಸಂಸ್ಕೃತಿ ಮತ್ತು ಆರ್ಥಿಕ ಶಕ್ತಿಯ ಸಂಕೇತವಾಗಿತ್ತು. ಅದ್ಭುತ. ಈಗ ನಾವು ವಿಜಯನಗರ ಸಾಮ್ರಾಜ್ಯದ ರಾಜಕೀಯ ಉದ್ದೇಶಗಳು ಮತ್ತು ಆಡಳಿತದ ಪ್ರಾರಂಭಿಕ ರೂಪವನ್ನು ನೋಡೋಣ. ಅಧ್ಯಾಯ 6 ವಿಜಯನಗರದ ರಾಜಕೀಯ ಉದ್ದೇಶಗಳು ಮತ್ತು ಆಡಳಿತದ ಪ್ರಾರಂಭಿಕ ರೂಪ. ಪರಿಚಯ. ವಿಜಯನಗರ ಸಾಮ್ರಾಜ್ಯ 1336-1646 ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅಪ್ರತಿಮ ಸ್ಥಾನ ಹೊಂದಿದೆ. ಅದರ ಸ್ಥಾಪನೆಗೆ ಹರಿಹರ ಮತ್ತು ಬುಕ್ಕ ಸಹೋದರರು ವಿದ್ಯಾರಣ್ಯ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಿರ್ಣಾಯಕ ಪಾತ್ರವಹಿಸಿದರು. ವಿಜಯನಗರವು ಕೇವಲ ಒಂದು ರಾಜಧಾನಿ ಮಾತ್ರವಲ್ಲ, ಅದು ರಾಜಕೀಯ ಶಕ್ತಿಯ ಕೇಂದ್ರ, ಧರ್ಮದ ರಕ್ಷಣಾ ಕೋಟೆ ಮತ್ತು ಸಂಸ್ಕೃತಿಯ ಆಶ್ರಯವಾಗಿತ್ತು. ಈ ಅಧ್ಯಾಯದಲ್ಲಿ ವಿಜಯನಗರದ ರಾಜಕೀಯ ಉದ್ದೇಶಗಳು ಹಾಗೂ ಆಡಳಿತದ ಪ್ರಾರಂಭಿಕ ರೂಪವನ್ನು ವಿಶ್ಲೇಷಿಸಲಾಗುತ್ತದೆ. 1. ವಿಜಯನಗರದ ರಾಜಕೀಯ ಉದ್ದೇಶಗಳು. ಉತ್ತರದ ದಾಳಿಗಳನ್ನು ತಡೆಯುವುದು. 14ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರು ದಕ್ಷಿಣ ಭಾರತದ ಮೇಲೆ ನಿರಂತರ ದಾಳಿಗಳನ್ನು ನಡೆಸುತ್ತಿದ್ದರು. ದೇವಾಲಯಗಳ ಧ್ವಂಸ, ಸಂಪತ್ತಿನ ದೋಚಾಟ, ಜನರ ದಾಸ್ಯ ಇವು ಜನರ ಬದುಕನ್ನು ಅಶಾಂತಗೊಳಿಸಿತು. ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ರಕ್ಷಣಾ ಗೋಡೆಯಂತೆ ಕಾರ್ಯನಿರ್ವಹಿಸಿತು. ದಕ್ಷಿಣ ಭಾರತದ ಏಕೀಕರಣ. ಹೊಯ್ಸಳರು, ಸೇನರು, ಯಾದವರು, ಚಾಳುಕ್ಯರು ಮುಂತಾದ ಹಳೆಯ ರಾಜ್ಯಗಳ ಪತನದ ನಂತರ ಅನೇಕ ಸಣ್ಣ ನಾಡುಗಳು ಹುಟ್ಟಿಕೊಂಡಿದ್ದವು. ವಿಜಯನಗರವು ಈ ರಾಜ್ಯಗಳನ್ನು ಸೇರ್ಪಡೆಗೊಳಿಸಿ ರಾಜಕೀಯ ಏಕತೆ ಸಾಧಿಸಿತು. ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆ. ಧರ್ಮದ ಮೇಲೆ ನಡೆದ ದಾಳಿಗಳಿಂದ ಜನರಲ್ಲಿ ಭೀತಿಯುಂಟಾಗಿತ್ತು. ವಿಜಯನಗರವನ್ನು ಸ್ಥಾಪಿಸುವ ಉದ್ದೇಶವೆಂದರೆ ಹಿಂದೂ ಧರ್ಮ, ದೇವಾಲಯಗಳು, ಪಂಡಿತರು, ಸಂಪ್ರದಾಯಗಳು ಇವನ್ನೆಲ್ಲ ಪುನರುಜ್ಜೀವನಗೊಳಿಸುವುದು. ಹಂಪಿಯ ವಿರೂಪಾಕ್ಷ ದೇವಾಲಯವು ಈ ಧಾರ್ಮಿಕ ಕೇಂದ್ರತೆಯ ಸಂಕೇತವಾಗಿದೆ. ಆರ್ಥಿಕ ಸಮೃದ್ಧಿ ಮತ್ತು ವ್ಯಾಪಾರ.
ಸಮುದ್ರ ಮಾರ್ಗದ ವ್ಯಾಪಾರವನ್ನು ವಶಪಡಿಸಿಕೊಳ್ಳುವುದು ವಿಜಯನಗರದ ಪ್ರಮುಖ ಗುರಿಯಾಗಿತ್ತು. ಅರಬ್ಬರು, ಪರ್ಷಿಯರು, ಚೀನಾದವರೊಂದಿಗೆ ಕುದುರೆ, ಮುತ್ತು, ಬಟ್ಟೆ, ಸುಗಂಧದ್ರವ್ಯಗಳ ವ್ಯಾಪಾರ ನಡೆಯಿತು. ರೈತರಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಆರ್ಥಿಕತೆ ಬಲಪಡಿಸಲಾಯಿತು. ಈ ಜನರಿಗೆ ಭದ್ರತೆ. ವಿಜಯನಗರದ ಸ್ಥಾಪನೆಯ ಪ್ರಮುಖ ಗುರಿಯೇ ಜನರಿಗೆ ರಾಜಕೀಯ ಭದ್ರತೆ, ಸಾಮಾಜಿಕ ಶಾಂತಿ ಮತ್ತು ಆರ್ಥಿಕ ಸ್ಥಿರತೆ ನೀಡುವುದು. ಜನರು ತಮ್ಮ ಧರ್ಮ, ಜೀವನ ಶೈಲಿ, ವೃತ್ತಿ ಇವುಗಳನ್ನು ಸುರಕ್ಷಿತವಾಗಿ ಅನುಸರಿಸಲು ಸಾಧ್ಯವಾಯಿತು. 2. ವಿಜಯನಗರದ ಆಡಳಿತದ ಪ್ರಾರಂಭಿಕ ರೂಪ. ರಾಜಕೀಯ ವ್ಯವಸ್ಥೆ. ರಾಜನು ಸಾಮ್ರಾಜ್ಯದ ಪರಮಾಧಿಕಾರಿ. ಅವನು ಸೇನೆ, ನ್ಯಾಯ, ಆಡಳಿತ, ಧರ್ಮ, ಆರ್ಥಿಕತೆ ಎಲ್ಲದರ ಮೇಲೂ ನಿಯಂತ್ರಣ ಹೊಂದಿದ್ದ. ಆದರೆ ರಾಜನು ಧರ್ಮಶಾಸ್ತ್ರ, ಆಚಾರ, ಗುರುವಿನ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸಬೇಕಾಗಿತ್ತು. ಮಂತ್ರಿಮಂಡಲ. ರಾಜನಿಗೆ ನೆರವಾಗಲು ಅಷ್ಟಪ್ರಧಾನ ಮಂಡಲ ಇತ್ತು. ಇದರಲ್ಲಿ ಸೇನಾಧಿಕಾರಿ, ಧನಾಧಿಕಾರಿ, ಪ್ರಧಾನಮಂತ್ರಿ, ನ್ಯಾಯಾಧಿಪತಿ ಮುಂತಾದ ಹುದ್ದೆಗಳು ಸೇರಿದ್ದವು. ಮಂತ್ರಿಮಂಡಲವು ರಾಜ್ಯದ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳುತ್ತಿತ್ತು. ಪ್ರಾಂತ್ಯಾಡಳಿತ. ಸಾಮ್ರಾಜ್ಯವನ್ನು ಹಲವಾರು ಪ್ರಾಂತ್ಯಗಳಾಗಿ ಹಂಚಲಾಗಿತ್ತು. ಪ್ರತಿ ಪ್ರಾಂತ್ಯಕ್ಕೆ ನಾಯಕರು ಅಥವಾ ನೇಕರು ನಿಯೋಜಿಸಲ್ಪಟ್ಟಿದ್ದರು. ಅವರು ತೆರಿಗೆ ಸಂಗ್ರಹಣೆ, ಸೇನೆ ಪೋಷಣೆ, ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮುಂತಾದ ಜವಾಬ್ದಾರಿಗಳನ್ನು ಹೊತ್ತಿದ್ದರು. ನಾಯಕ ಪ್ರತೆ, ನಾಯಕ ಸಿಸ್ಟಮ್. ಇದು ವಿಜಯನಗರದ ಆಡಳಿತದ ವೈಶಿಷ್ಟ್ಯ. ನಾಯಕರು ರಾಜನ ಪರವಾಗಿ ಸ್ಥಳೀಯ ಪ್ರದೇಶವನ್ನು ಆಳುತ್ತಿದ್ದರು. ಅವರು ತಮ್ಮ ಪ್ರಾಂತ್ಯದಿಂದ ಬಂದ ಆದಾಯದ ಒಂದು ಭಾಗವನ್ನು ಸಾಮ್ರಾಜ್ಯಕ್ಕೆ ನೀಡುತ್ತಿದ್ದರು. ಇದರಿಂದ ಕೇಂದ್ರ ಆಡಳಿತ ಮತ್ತು ಸ್ಥಳೀಯ ಆಡಳಿತದ ನಡುವೆ ಸಮತೋಲನ ಸಾಧಿಸಲಾಯಿತು. ಸೇನೆ. ವಿಜಯನಗರವು ಬಲಿಷ್ಠ ಸೇನೆಯ ಮೂಲಕ ಪ್ರಸಿದ್ಧವಾಗಿತ್ತು. ಸೇನೆಗೆ ಕುದುರೆ, ಆನೆ, ಪಾದಾತಿ ಸೈನಿಕರು ಸೇರಿದರು. ವಿದೇಶಿ ವ್ಯಾಪಾರಿಗಳಿಂದ ಕುದುರೆಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಕೋಟೆಗೋಡೆಗಳು, ಅಸ್ತ್ರಶಸ್ತ್ರಗಳು, ಆನೆದಳ ಆಲ್ ದೀಸ್ ಗೇವ್ ದೆಮ್ ಸ್ಟ್ರೆಂಗ್ತ್. ನ್ಯಾಯಾಂಗ. ನ್ಯಾಯವನ್ನು ಧರ್ಮಶಾಸ್ತ್ರ ಮತ್ತು ಸ್ಥಳೀಯ ಸಂಪ್ರದಾಯಗಳ ಆಧಾರದ ಮೇಲೆ ನೀಡಲಾಗುತ್ತಿತ್ತು. ಧಾರ್ಮಿಕ ನಾಯಕರು, ಪಂಡಿತರು ನ್ಯಾಯವಿಚಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು. ಧಾರ್ಮಿಕ ನಾಯಕರು, ಪಂಡಿತರು ನ್ಯಾಯವಿಚಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು. ಕಳ್ಳತನ, ಕೊಲೆ ಮುಂತಾದ ಅಪರಾಧಗಳಿಗೆ ಕಟ್ಟುನಿಟ್ಟಿನ ಶಿಕ್ಷೆ ವಿಧಿಸಲ್ಪಟ್ಟಿತ್ತು. ಆರ್ಥಿಕ ಆಡಳಿತ. ಭೂಮಿ ತೆರಿಗೆ, ಲ್ಯಾಂಡ್ ರೆವೆನ್ಯೂ ಸಾಮ್ರಾಜ್ಯದ ಮುಖ್ಯ ಆದಾಯವಾಗಿತ್ತು. ರೈತರಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಲು ದೊಡ್ಡ ಮಟ್ಟದ ಕೆರೆಗಳು, ಕಾಲುವೆಗಳು ನಿರ್ಮಿಸಲ್ಪಟ್ಟವು. ಆರ್ಥಿಕ ಸ್ಥಿರತೆಯಿಂದ ಸಾಮ್ರಾಜ್ಯವು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡಿತು. ಧಾರ್ಮಿಕ ಆಡಳಿತ. ಧರ್ಮವು ವಿಜಯನಗರದ ಆಡಳಿತದ ಕೇಂದ್ರಭಾಗವಾಗಿತ್ತು. ದೇವಸ್ಥಾನಗಳಿಗೆ ಅನುದಾನ, ಉತ್ಸವಗಳ ಆಯೋಜನೆ, ಪಂಡಿತರ ಪೋಷಣೆ, ಆಲ್ ಎನ್ಶೂರ್ಡ್ ಕಲ್ಚರಲ್ ರಿವೈವಲ್. ವಿಜಯನಗರವು ಹಿಂದೂ ಧರ್ಮದ ಕೋಟೆಯ ಎಂಬ ಹೆಸರನ್ನು ಗಳಿಸಿತು. 3. ವಿಜಯನಗರದ ಆಡಳಿತದ ವೈಶಿಷ್ಟ್ಯಗಳು. ಕೇಂದ್ರೀಕೃತ ಮತ್ತು ವಿಕೇಂದ್ರೀಕೃತ ಆಡಳಿತದ ಸಮನ್ವಯ. ರಾಜನು ಪರಮಾಧಿಕಾರಿ ಆದರೆ ನಾಯಕರಿಗೆ ಪ್ರಾಂತೀಯ ಅಧಿಕಾರ ನೀಡಲಾಗಿತ್ತು. ಧರ್ಮ ಮತ್ತು ರಾಜಕೀಯದ ಸಂಯೋಜನೆ. ಧಾರ್ಮಿಕ ಗುರುಗಳ ಮಾರ್ಗದರ್ಶನದಲ್ಲಿ ರಾಜಕೀಯ ನಡೆಯುತ್ತಿತ್ತು. ಬಲಿಷ್ಠ ಸೇನೆ. ಸಾಮ್ರಾಜ್ಯದ ಸುರಕ್ಷತೆಗಾಗಿ ಸದಾ ಸಿದ್ಧವಾಗಿದ್ದ ಸೇನೆ. ಆರ್ಥಿಕ ಸ್ವಾವಲಂಬನೆ. ಕೃಷಿ, ವ್ಯಾಪಾರ, ತೆರಿಗೆ, ಆಲ್ ಎನ್ಶೂರ್ಡ್ ಪ್ರಾಸ್ಪೆರಿಟಿ. ಸಾಮಾಜಿಕ ಶಾಂತಿ. ಜನರು ತಮ್ಮ ಧರ್ಮ, ವೃತ್ತಿ, ಸಂಸ್ಕೃತಿಗಳನ್ನು ಸ್ವತಂತ್ರವಾಗಿ ಅನುಸರಿಸಿದರು. 4. ಪ್ರಾರಂಭಿಕ ವಿಜಯನಗರ ಆಡಳಿತದ ಪರಿಣಾಮ. ದಕ್ಷಿಣ ಭಾರತದಲ್ಲಿ ಶಾಂತಿ ಮತ್ತು ಭದ್ರತೆ ನೆಲೆಸಿತು. ವ್ಯಾಪಾರ ಮತ್ತು ಕೃಷಿ ಅಭಿವೃದ್ಧಿಯಾಯಿತು. ಕಲೆ, ಸಾಹಿತ್ಯ, ಸಂಗೀತ ಆಲ್ ಫ್ಲೋರಿಶ್ಡ್. ವಿಜಯನಗರವು ದಕ್ಷಿಣ ಭಾರತದ ಸುವರ್ಣಯುಗದ ಆರಂಭವಾಯಿತು. ಸಾರಾಂಶ. ವಿಜಯನಗರದ ರಾಜಕೀಯ ಉದ್ದೇಶಗಳು: ದಕ್ಷಿಣ ಭಾರತವನ್ನು ರಕ್ಷಿಸುವುದು, ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸುವುದು, ಆರ್ಥಿಕ ಸಮೃದ್ಧಿ ತರುವುದು ಮತ್ತು ಜನರಿಗೆ ಶಾಂತಿ ಒದಗಿಸುವುದಾಗಿತ್ತು. ಆಡಳಿತದ ಪ್ರಾರಂಭಿಕ ರೂಪವು ಬಲಿಷ್ಠ ಕೇಂದ್ರೀಕೃತ ವ್ಯವಸ್ಥೆಯೊಂದಿಗೆ ನಾಯಕ ಪ್ರತೆಯ ಮೂಲಕ ಸ್ಥಳೀಯ ಆಡಳಿತವನ್ನು ಕಟ್ಟಿಹಾಕಿತು. ಸೇನೆ, ಆರ್ಥಿಕತೆ, ಧರ್ಮ ಆಲ್ ಇಂಟಿಗ್ರೇಟೆಡ್ ಇಂಟು ಗವರ್ನೆನ್ಸ್. ಹೀಗಾಗಿ ವಿಜಯನಗರ ಸಾಮ್ರಾಜ್ಯವು ಕೇವಲ ರಾಜಕೀಯ ಸಂಸ್ಥೆಯಲ್ಲ, ಅದು ಜನರ ಧೈರ್ಯ, ಧರ್ಮ, ಸಂಸ್ಕೃತಿ ಮತ್ತು ಆರ್ಥಿಕ ಭರವಸೆಯ ಸಂಕೇತವಾಗಿ ಬೆಳಗಿತು. ಅಧ್ಯಾಯ 7. ವಿಜಯನಗರದ ಸಾಂಸ್ಕೃತಿಕ ಮಹತ್ವ. ಪರಿಚಯ. ವಿಜಯನಗರ ಸಾಮ್ರಾಜ್ಯ 1336-1646 ಕೇವಲ ರಾಜಕೀಯ ಶಕ್ತಿಯ ಕೇಂದ್ರವಾಗಿರಲಿಲ್ಲ, ಅದು ಭಾರತದ ಸಂಸ್ಕೃತಿ, ಕಲೆ ಮತ್ತು ಸಾಹಿತ್ಯದ ಸುವರ್ಣಯುಗವಾಗಿತ್ತು.
ಹಂಪಿಯ ಅವಶೇಷಗಳು ಇಂದು ಸಹ ಅದರ ಭವ್ಯತೆಯನ್ನು ಸ್ಮರಿಸುತ್ತವೆ. ದೇವಾಲಯಗಳು, ಮಂಟಪಗಳು, ಮಾರುಕಟ್ಟೆಗಳು, ಶಿಲ್ಪಗಳು, ಆಲ್ ಆಫ್ ದೀಸ್ ಸ್ಟ್ಯಾಂಡ್ ಆಸ್ ಅ ಟೆಸ್ಟಿಮೋನಿ. ವಿದೇಶಿ ಪ್ರವಾಸಿಗರು ಅದನ್ನು ದಿ ಐ ಆಫ್ ದ ವರ್ಲ್ಡ್ ಎಂದು ಕರೆದಿದ್ದಾರೆ. ಈ ಅಧ್ಯಾಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಮಹತ್ವವನ್ನು ಸುಮಾರು 2900 ಪದಗಳಲ್ಲಿ ವಿಶ್ಲೇಷಿಸಲಾಗುತ್ತದೆ. 1. ಕಲೆ ಮತ್ತು ವಾಸ್ತುಶಿಲ್ಪ. ದೇವಾಲಯ ನಿರ್ಮಾಣ. ವಿಜಯನಗರದಲ್ಲಿ ದ್ರಾವಿಡ ಶೈಲಿಯ ದೇವಾಲಯ ನಿರ್ಮಾಣ ಪುನರುತ್ಥಾನಗೊಂಡಿತು. ವಿರೂಪಾಕ್ಷ ದೇವಾಲಯ, ವಿಠ್ಠಲ ದೇವಾಲಯ, ಹಜಾರರಾಮ ದೇವಸ್ಥಾನ ಇವು ಆ ಕಾಲದ ಶಿಲ್ಪಕಲೆಯ ಉನ್ನತ ಮಾದರಿಗಳು. ಉನ್ನತ ಗೋಪುರಗಳು, ಸುಂದರ ಕಳಶಗಳು, ಆಕರ್ಷಕ ಶಿಲ್ಪಗಳು ವಿಶೇಷ. ಮಂಟಪಗಳು ಮತ್ತು ರಥಮಂದಿರಗಳು. ವಿಜಯನಗರ ದೇವಾಲಯಗಳಲ್ಲಿ ಸಂಗೀತ ಮಂಟಪಗಳು ಇದ್ದವು. ಕಲ್ಲನ್ನು ಹೊಡೆಯುವಾಗ ನಾದ ಬರುವ ವಿಶೇಷತೆ ಇತ್ತು. ವಿಠ್ಠಲ ದೇವಾಲಯದ ರಥಮಂದಿರವು ವಿಶ್ವಪ್ರಸಿದ್ಧವಾಗಿದೆ. ಅರಮನೆಗಳು ಮತ್ತು ಕೋಟೆಗಳು. ರಾಜಮನೆ, ರಾಣಿಮನೆ, ಮಂಟಪ all were decorated with intricate carvings. ಕೋಟೆಗೋಡೆಗಳು, ಬಂಡೆಗಳ ನೈಸರ್ಗಿಕ ರಚನೆ. All gave protection. 2. ಸಾಹಿತ್ಯ. ಕನ್ನಡ ಸಾಹಿತ್ಯ. ವಿಜಯನಗರದಲ್ಲಿ ಕನ್ನಡ ಸಾಹಿತ್ಯವು ವಿಶೇಷ ಉತ್ತೇಜನ ಪಡೆದಿತು. ಕುಮಾರವ್ಯಾಸನ ಭಾರತಕಥಾಮಂಜರಿ, ಚಾಮರಸನ ಪ್ರಭುಲಿಂಗಲೀಲೆಯ ಇತ್ಯಾದಿ ಕೃತಿಗಳು ಪ್ರಸಿದ್ಧ. ಹರಿದಾಸರು ಕನ್ನಡ ಭಕ್ತಿಪದ್ಯಗಳ ಮೂಲಕ ಜನರನ್ನು ಪ್ರೇರೇಪಿಸಿದರು. ತೆಲುಗು ಸಾಹಿತ್ಯ. ತೆಲುಗು ಸಾಹಿತ್ಯಕ್ಕೆ ವಿಜಯನಗರವು ಸ್ವರ್ಣಯುಗ. ಅಲಸಾನಿ ಪೆದ್ದನ, ಪಿಂಗಲಿ ಸುರನ, ದೂರಜಿಟಿ all produced great works. ಕೃಷ್ಣದೇವರಾಯ ಸ್ವತಃ ತೆಲುಗಿನಲ್ಲಿ ಆಮುಕ್ತಮಾಲ್ಯ ಬರೆದರು. ಸಂಸ್ಕೃತ ಸಾಹಿತ್ಯ. ವಿದ್ಯಾರಣ್ಯರು, ಸಾಯಣರು ಸಂಸ್ಕೃತ ಪಂಡಿತರಾಗಿದ್ದರು. ಸಾಯಣರ ವೇದಭಾಷ್ಯಗಳು ವಿಶ್ವಪ್ರಸಿದ್ಧ. 3. ಸಂಗೀತ ಮತ್ತು ನೃತ್ಯ. ಕರ್ನಾಟಕ ಸಂಗೀತ. ವಿಜಯನಗರದಲ್ಲಿ ಕರ್ನಾಟಕ ಸಂಗೀತದ ಬುನಾದಿ ಬಲವತ್ತಾಯಿತು. ಪುರಂದರ ದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ. ಅವರು 4 ಲಕ್ಷಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸಿ ಸಂಗೀತಕ್ಕೆ ಶ್ರೇಣಿಬದ್ಧತೆ ನೀಡಿದರು. ನೃತ್ಯ. ಭರತನಾಟ್ಯ, ಯಕ್ಷಗಾನ all flourished. ದೇವಾಲಯ ಉತ್ಸವಗಳಲ್ಲಿ ನೃತ್ಯಕ್ಕೆ ಮಹತ್ವವಿತ್ತು. 4. ಧರ್ಮ ಮತ್ತು ತತ್ವಶಾಸ್ತ್ರ. ಧರ್ಮದ ರಕ್ಷಕ. ವಿಜಯನಗರವನ್ನು ಹಿಂದೂ ಧರ್ಮದ ಕೋಟೆ ಎಂದು ಕರೆಯಲಾಗುತ್ತಿತ್ತು. ದೇವಾಲಯಗಳಿಗೆ ಭೂಮಿಗಳು, ದೇಣಿಗೆಗಳು ನೀಡಲ್ಪಟ್ಟವು. ಭಕ್ತಿ ಚಳವಳಿ. ಹರಿದಾಸರು. ಪುರಂದರದಾಸ, ಕನಕದಾಸ, ವಿಜಯದಾಸರು ಭಕ್ತಿ ಸಾಹಿತ್ಯದ ಮೂಲಕ ಸಮಾನತೆ ಮತ್ತು ಸಾಂಸ್ಕೃತಿಕ ಐಕ್ಯತೆ ಸಾರಿದರು. ವಿವಿಧ ಧಾರ್ಮಿಕ ಪ್ರಭಾವಗಳು. ವೈಷ್ಣವ, ಶೈವ, ಶಕ್ತ, ಜೈನ ಧರ್ಮ all coexisted. ಮುಸ್ಲಿಂ ಸಮುದಾಯವು ವ್ಯಾಪಾರ ಮತ್ತು ಸಂಸ್ಕೃತಿಯಲ್ಲಿ ಪಾಲ್ಗೊಂಡಿತು. 6. ವಿದೇಶಿ ಪ್ರವಾಸಿಗರ ವಿವರಣೆಗಳು. ನಿಕೋಲೋ ಕಾಂಟಿ, ಇಟಲಿ ವಿಜಯನಗರದ ಭವ್ಯತೆಯನ್ನು ಕಂಡು ನಗರವು ಅಸಂಖ್ಯಾತ ಜನರ ಸಮೂಹ ಎಂದರು. ಅಬ್ದುಲ್ ರಜ್ಜಾಕ್, ಪರ್ಷಿಯಾ ನಗರವು ದೇವಾಲಯಗಳಿಂದ ತುಂಬಿದೆಯೆಂದು ಬರೆದರು. ಡೊಮಿಂಗೋ ಪೇಸ್, ಪೋರ್ಚುಗೀಸ್ ವಿಜಯನಗರದ ದಸರಾ ಉತ್ಸವದ ಭವ್ಯತೆಯನ್ನು ವಿವರಿಸಿದರು. ಫೆರ್ನಾಂಡಸ್ ನೂನಿಜ್ ವ್ಯಾಪಾರದ ಸಮೃದ್ಧಿಯನ್ನು ವಿವರಿಸಿದರು. 7. ಸಾಂಸ್ಕೃತಿಕ ಮಹತ್ವದ ಫಲಿತಾಂಶ. ಧಾರ್ಮಿಕ ಐಕ್ಯತೆ, ಭಕ್ತಿ ಚಳವಳಿ ಜನರಲ್ಲಿ ಸಮಾನತೆ ಮತ್ತು ಭಕ್ತಿಯನ್ನು ಹರಡಿತು. ಸಾಹಿತ್ಯ ಸುವರ್ಣಯುಗ, ಕನ್ನಡ, ತೆಲುಗು, ಸಂಸ್ಕೃತ all flourished. ವಾಸ್ತುಶಿಲ್ಪದ ಕೀರ್ತಿ, ಹಂಪಿಯ ಅವಶೇಷಗಳು ಇಂದು ವಿಶ್ವಪರಂಪರೆ ತಾಣ. ಸಂಗೀತದ ಶ್ರೇಣಿಬದ್ಧತೆ, ಪುರಂದರ ದಾಸರಿಂದ ಕರ್ನಾಟಕ ಸಂಗೀತ ಶಿಸ್ತಿನ ಮೂಲಕ ಬೆಳೆದಿತು. ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ, ವಿಜಯನಗರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಹೆಸರಾಗಿತ್ತು. ವಿಜಯನಗರ ಸಾಮ್ರಾಜ್ಯವು ಕಲೆ, ವಾಸ್ತುಶಿಲ್ಪ, ಸಂಗೀತ, ಸಾಹಿತ್ಯ all enriched. ಇದು ಕೇವಲ ರಾಜಕೀಯ ಶಕ್ತಿ ಮಾತ್ರವಲ್ಲದೆ ಭಾರತೀಯ ಸಂಸ್ಕೃತಿಯ ಪುನರುಜ್ಜೀವನದ ಸಂಕೇತವಾಗಿತ್ತು. ಹಂಪಿಯ ಅವಶೇಷಗಳು ಇಂದು ಸಹ ವಿಶ್ವಕ್ಕೆ ಸಂದೇಶ ನೀಡುತ್ತಿವೆ. ಸಂಸ್ಕೃತಿ ಎಂದಿಗೂ ನಾಶವಾಗುವುದಿಲ್ಲ, ಅದು ಪುನಃ ಅರಳುತ್ತದೆ. ಅಧ್ಯಾಯ 8. ಆರ್ಥಿಕತೆ ಮತ್ತು ಸಮಾಜ ಜೀವನ. ಪರಿಚಯ. ವಿಜಯನಗರ ಸಾಮ್ರಾಜ್ಯ 1336-1646 ದಕ್ಷಿಣ ಭಾರತದ ಇತಿಹಾಸದಲ್ಲಿ ರಾಜಕೀಯ ಶಕ್ತಿಯಷ್ಟೇ ಅಲ್ಲ, ಆರ್ಥಿಕ ಸಮೃದ್ಧಿ ಮತ್ತು ಸಾಮಾಜಿಕ ವೈಭವದ ಸಂಕೇತವಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ವ್ಯಾಪಾರ ಬಲವಾಗಿದ್ದರಿಂದ ವಿಜಯನಗರವನ್ನು ರಿಚೆಸ್ಟ್ ಎಂಪೈರ್ ಇನ್ ದಿ ಈಸ್ಟ್ ಎಂದು ವಿದೇಶಿ ಪ್ರವಾಸಿಗರು ವರ್ಣಿಸಿದ್ದಾರೆ. ಇದೇ ಸಮಯದಲ್ಲಿ ಸಮಾಜ ಜೀವನವು ವೈವಿಧ್ಯಮಯವಾಗಿತ್ತು. ಧರ್ಮ, ಕಲೆ, ಸಂಸ್ಕೃತಿ, ಹಬ್ಬ, ಹರಿದಿನಗಳು, ಜಾತಿ, ವೃತ್ತಿ all played crucial roles. 1. ಆರ್ಥಿಕತೆ. ಕೃಷಿ. ಕೃಷಿ ವಿಜಯನಗರದ ಆರ್ಥಿಕತೆಯ ಮೂಲ.
ತುಂಗಭದ್ರಾ, ಕೃಷ್ಣಾ, ಪೆನ್ನಾರ್ ನದಿಗಳ ತೀರಗಳಲ್ಲಿ ನೀರಾವರಿ ವ್ಯವಸ್ಥೆ ಅತಿ ಅಭಿವೃದ್ಧಿಯಾಗಿತ್ತು. ದೊಡ್ಡ ಕೆರೆಗಳು, ಕಾಲುವೆಗಳು, ಬಂಡೆಗೋಡೆಗಳ ಮೂಲಕ ನೀರಾವರಿ ಒದಗಿಸಲಾಗುತ್ತಿತ್ತು. ಅಕ್ಕಿ, ಜೋಳ, ಗೋಧಿ, ಎಳ್ಳು, ತೆಂಗು, ಕಬ್ಬು all were cultivated. ಕಾಫಿ ಮತ್ತು ಮೆಣಸು ಹೀಗಿರುವ ಮಸಾಲೆ ಬೆಳೆಗಳು ವಿದೇಶಿ ವ್ಯಾಪಾರಕ್ಕೆ ಪ್ರಸಿದ್ಧ. ಕೈಗಾರಿಕೆ. ನೂಲಿನ ಕೈಗಾರಿಕೆ, ರೇಷ್ಮೆ ಮತ್ತು ಹತ್ತಿ ಬಟ್ಟೆಗಳು ಜಗತ್ತಿಗೆ ಪ್ರಸಿದ್ಧ. ಲೋಹ, ಆಯುಧ ತಯಾರಿಕೆ, ಸೇನೆಗೆ ಬೇಕಾದ ಕತ್ತಿಗಳು, ಕವಚಗಳು, ತೂಪಗಳು. ಆಭರಣ ಮತ್ತು ಶಿಲ್ಪ, ಚಿನ್ನ, ಬೆಳ್ಳಿ ಆಭರಣಗಳ ತಯಾರಿಕೆಗೆ ವಿಶೇಷ ಸ್ಥಾನ. ಅಂತಾರಾಷ್ಟ್ರೀಯ ವ್ಯಾಪಾರ. ಅರಬ್ಬರು, ಪರ್ಷಿಯರು, ಚೀನಾದವರು, ಪೋರ್ಚುಗೀಸ್ ವ್ಯಾಪಾರಿಗಳು ಹಂಪಿ ಮಾರುಕಟ್ಟೆಗೆ ಬರುತ್ತಿದ್ದರು. ಕುದುರೆ ವ್ಯಾಪಾರ ಅತ್ಯಂತ ಪ್ರಮುಖ, ಇದನ್ನು ಅರಬ್ಬರು ನಿಯಂತ್ರಿಸುತ್ತಿದ್ದರು. ಹತ್ತಿ, ರೇಷ್ಮೆ, ಮಸಾಲೆ, ವಜ್ರ, ಮುತ್ತು ಆಲ್ ಎಕ್ಸ್ಪೋರ್ಟೆಡ್. ಕುದುರೆ, ಐಷಾರಾಮಿ ವಸ್ತುಗಳು, ಆಯುಧ ಆಲ್ ಇಂಪೋರ್ಟೆಡ್. ಮಾರುಕಟ್ಟೆಗಳು. ಹಂಪಿಯ ಹತ್ತಿರ ವೀರಪ್ಪ ಮಾರುಕಟ್ಟೆ, ವಿಠ್ಠಲ ಮಾರುಕಟ್ಟೆ ಪ್ರಸಿದ್ಧ. ಮಾರುಕಟ್ಟೆಗಳಲ್ಲಿ ವಜ್ರ, ಮುತ್ತು, ಆಭರಣ ಆಲ್ ಡಿಸ್ಪ್ಲೇಡ್ ಓಪನ್ಲಿ. ವಿದೇಶಿ ಪ್ರವಾಸಿಗರು ಇದನ್ನು ಎ ಮೋಸ್ಟ್ ಪ್ರಾಸ್ಪರಸ್ ಬೈಜಾರ್ಸ್ ಇನ್ ದ ವರ್ಲ್ಡ್ ಎಂದು ವಿವರಿಸಿದ್ದಾರೆ. ನಾಣ್ಯ ಪದ್ಧತಿ. ಚಿನ್ನದ ವರೆಯ, ಬೆಳ್ಳಿಯ ಪಗೋಡ, ತಾಮ್ರದ ಕಾಸು ಇವು ವಿಜಯನಗರದ ನಾಣ್ಯಗಳು. ಕೃಷ್ಣದೇವರಾಯನ ಕಾಲದಲ್ಲಿ ನಾಣ್ಯಗಳ ಗುಣಮಟ್ಟ ಅತ್ಯುತ್ತಮ. 2. ಸಮಾಜ ಜೀವನ. ಧರ್ಮ ಮತ್ತು ಸಾಮಾಜಿಕ ಹಂದರ. ಸಮಾಜವು ಮುಖ್ಯವಾಗಿ ಹಿಂದೂ ಧರ್ಮದ ಆಧಾರದ ಮೇಲೆ ಇತ್ತು. ಶೈವ, ವೈಷ್ಣವ, ಶಕ್ತ ಸಂಪ್ರದಾಯ ಆಲ್ ಫ್ಲರಿಶ್ಡ್. ಜೈನ ಮತ್ತು ಇಸ್ಲಾಂ ಧರ್ಮಗಳು ಸಹ ಅಸ್ತಿತ್ವದಲ್ಲಿದ್ದವು. ಜಾತಿ, ವೃತ್ತಿ ವ್ಯವಸ್ಥೆ. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ಬ್ರಾಹ್ಮಣರು ಧರ್ಮ, ಶಿಕ್ಷಣದ ಕಾರ್ಯ, ಕ್ಷತ್ರಿಯರು ಆಡಳಿತ, ಯುದ್ಧ, ವೈಶ್ಯರು ವ್ಯಾಪಾರ, ಕೃಷಿ, ಶೂದ್ರರು ಸೇವಾ ವೃತ್ತಿ ನಡೆಸುತ್ತಿದ್ದರು. ವೃತ್ತಿಗಳ ಆಧಾರದಲ್ಲಿ ಸಮುದಾಯಗಳು ಸಂಘಟಿತವಾಗಿದ್ದವು. ಮಹಿಳೆಯರ ಸ್ಥಾನ. ಮಹಿಳೆಯರಿಗೆ ಶಿಕ್ಷಣ, ಕಲೆ, ಸಾಹಿತ್ಯದಲ್ಲಿ ಅವಕಾಶವಿತ್ತು. ಹಲವಾರು ಮಹಿಳೆಯರು ಕವಯಿತ್ರಿಯರಾಗಿ, ಸಂಗೀತ, ನೃತ್ಯಗಾರ್ತಿಯರಾಗಿ ಪ್ರಸಿದ್ಧರಾಗಿದ್ದರು. ರಾಜಮನೆತನದ ರಾಣಿಯರು ರಾಜಕೀಯ ನಿರ್ಧಾರಗಳಲ್ಲಿಯೂ ಪಾಲ್ಗೊಂಡಿದ್ದರು. ಹಬ್ಬ, ಹರಿದಿನಗಳು. ದಸರಾ ಉತ್ಸವ ವಿಜಯನಗರದಲ್ಲಿ ಅತ್ಯಂತ ಭವ್ಯವಾಗಿ ಆಚರಿಸಲ್ಪಟ್ಟಿತು. ದೀಪಾವಳಿ, ಹುಣ್ಣಿಮೆ ಹಬ್ಬಗಳು, ಕಾರ್ತಿಕೋತ್ಸವ all were celebrated. ದೇವಾಲಯ ಉತ್ಸವಗಳು ಸಮಾಜದ ಏಕತೆಗೆ ಕಾರಣವಾಗಿದ್ದವು. ಆಹಾರ ಪದ್ಧತಿ. ಅನ್ನ, ಜೋಳ, ತರಕಾರಿಗಳು, ಹಾಲು, ಮಜ್ಜಿಗೆ ಆಲ್ ಕಾಮನ್. ಅರಮನೆಗಳಲ್ಲಿ ಐಷಾರಾಮಿ ಭೋಜನ ಪದ್ಧತಿ ಇತ್ತು. ಮಾಂಸ ಮತ್ತು ಮದ್ಯಪಾನವು ಕೆಲವು ಸಮುದಾಯಗಳಲ್ಲಿ ಪ್ರಚಲಿತ. ಉಡುಪು ಮತ್ತು ಆಭರಣ. ಪುರುಷರು ಧೋತಿ, ಅಂಗಿ, ಮಹಿಳೆಯರು ಸೀರೆ ಧರಿಸುತ್ತಿದ್ದರು. ಚಿನ್ನ, ಬೆಳ್ಳಿ ಆಭರಣಗಳು ಸಾಮಾನ್ಯ. ಅರಮನೆಗಳಲ್ಲಿ ವಜ್ರ, ಮುತ್ತು, ಪಚ್ಚೆ ಕಲ್ಲು ಆಭರಣಗಳಿಗೆ ವಿಶೇಷ ಸ್ಥಾನ. 3. ವಿದೇಶಿ ಪ್ರವಾಸಿಗರ ವಿವರಗಳು. ಅಬ್ದುಲ್ ರಜ್ಜಾಕ್ ಹಂಪಿಯ ಮಾರುಕಟ್ಟೆಗಳಲ್ಲಿ ಮುತ್ತು, ವಜ್ರ, ಆಭರಣ ಮುಕ್ತವಾಗಿ ಮಾರಾಟವಾಗುತ್ತಿತ್ತು ಎಂದು ಬರೆದಿದ್ದಾರೆ. ಡೊಮಿಂಗೋ ಪೇಸ್ ದಸರಾ ಉತ್ಸವದಲ್ಲಿ ಸಾವಿರಾರು ಜನರು ಸೇರಿಕೊಂಡು ಅದ್ಭುತ ಪ್ರದರ್ಶನ ಕಂಡರು ಎಂದು ವಿವರಿಸಿದ್ದಾರೆ. ಫೆರ್ನಾಂಡಸ್ ನೂನಿಜ್ ಆರ್ಥಿಕ ಸಮೃದ್ಧಿ ಮತ್ತು ಸಾಮಾಜಿಕ ವೈಭವವನ್ನು ವರ್ಣಿಸಿದ್ದಾರೆ. 4. ಆರ್ಥಿಕತೆ ಮತ್ತು ಸಮಾಜ ಜೀವನದ ಪರಸ್ಪರ ಸಂಬಂಧ. ಆರ್ಥಿಕ ಸಮೃದ್ಧಿಯಿಂದ ಸಮಾಜ ಜೀವನ ವೈಭವಶಾಲಿಯಾಗಿ ಬೆಳೆದಿತು. ಜನರಿಗೆ ಆಹಾರ, ಉದ್ಯೋಗ, ಭದ್ರತೆ ಆಲ್ ಎನ್ಶೂರ್ಡ್ ಬೈ ಇಕಾನಮಿ. ಸಮಾಜದಲ್ಲಿ ಕಲೆ, ಸಂಸ್ಕೃತಿ, ಧರ್ಮ ಆಲ್ ಫ್ಲರಿಶ್ಡ್ ಬಿಕಾಸ್ ಆಫ್ ವೆಲ್ತ್. ವಿಜಯನಗರ ಸಾಮ್ರಾಜ್ಯದ ಆರ್ಥಿಕತೆ, ಕೃಷಿ, ವ್ಯಾಪಾರ, ಮಾರುಕಟ್ಟೆ, ಅಂತಾರಾಷ್ಟ್ರೀಯ ವಾಣಿಜ್ಯ ಆಲ್ ಫ್ಲರಿಶ್ಡ್. ಸಮಾಜ ಜೀವನ, ಧರ್ಮ, ಹಬ್ಬ, ಹರಿದಿನಗಳು, ಮಹಿಳೆಯರ ಸ್ಥಾನ, ಕಲೆ, ಸಂಸ್ಕೃತಿ ಆಲ್ ಎನ್ರಿಚ್ಡ್. ಹೀಗಾಗಿ ವಿಜಯನಗರವು ಕೇವಲ ರಾಜಕೀಯ ಶಕ್ತಿಯಲ್ಲ, ಅದು ಸಮೃದ್ಧಿ ಮತ್ತು ವೈಭವದ ಜಗತ್ತಿಗೆ ಮಾದರಿ. ಅಧ್ಯಾಯ 9. ಧಾರ್ಮಿಕ, ಸಾಂಪ್ರದಾಯಿಕ ಪುನರುತ್ಥಾನ. ಪರಿಚಯ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ 1336 ಕೇವಲ ರಾಜಕೀಯ ಪ್ರಬಲತೆಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಅದು ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಪುನರುತ್ಥಾನದ ಮಹಾ ಚಳವಳಿಯಾಗಿತ್ತು. ಮುಸ್ಲಿಂ ಆಕ್ರಮಣಗಳಿಂದ ದಕ್ಷಿಣ ಭಾರತದ ಅನೇಕ ದೇವಾಲಯಗಳು ಹಾಳಾದವು, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಯಿತು. ಇದೇ ಸಮಯದಲ್ಲಿ ಹರಿಹರ, ಬುಕ್ಕ ಮತ್ತು ವಿದ್ಯಾರಣ್ಯ ಸ್ವಾಮಿಗಳು ಸೇರಿ ವಿಜಯನಗರವನ್ನು ಹಿಂದೂ ಧರ್ಮದ ಕೋಟೆಯ ಎಂದು ನಿರ್ಮಿಸಿದರು. ಇದರ ಪರಿಣಾಮ ದಕ್ಷಿಣ ಭಾರತದಲ್ಲಿ ಧಾರ್ಮಿಕ ಚೈತನ್ಯ, ಸಂಪ್ರದಾಯ ಮತ್ತು ಸಂಸ್ಕೃತಿಯ ಮಹಾ ಪುನರುತ್ಥಾನ ನಡೆಯಿತು. 1. ಧಾರ್ಮಿಕ ಜೀವನದ ಪುನರುತ್ಥಾನ.
ಹಿಂದೂ ಧರ್ಮದ ರಕ್ಷಣಾ ಕಾರ್ಯ. ವಿಜಯನಗರದ ಮೊದಲ ಉದ್ದೇಶವೇ ಹಿಂದೂ ಧರ್ಮದ ಪುನರುತ್ಥಾನ. ಮುಸ್ಲಿಂ ದಾಳಿಗಳಿಂದ ಹಾಳಾದ ದೇವಸ್ಥಾನಗಳನ್ನು ಪುನರ್ ನಿರ್ಮಿಸಲಾಯಿತು. ವೇದ, ಪುರಾಣ, ಧಾರ್ಮಿಕ ವಿಧಿವಿಧಾನಗಳು ಮರುಸ್ಥಾಪಿತವಾದವು. ಶೈವ, ವೈಷ್ಣವ, ಶಕ್ತ ಸಂಪ್ರದಾಯಗಳು. ಶೈವಧರ್ಮವು ವಿರೂಪಾಕ್ಷ, ಮಲ್ಲಿಕಾರ್ಜುನ ದೇವಾಲಯಗಳ ಮೂಲಕ ಉತ್ತೇಜಿಸಲ್ಪಟ್ಟಿತು. ವೈಷ್ಣವಧರ್ಮವು ವಿಠ್ಠಲ ದೇವಾಲಯ ಮತ್ತು ಅಲಮೇಲು ಮಂಗಾಪತಿ ದೇವಸ್ಥಾನಗಳಲ್ಲಿ ಪುನರುಜ್ಜೀವನ ಕಂಡಿತು. ಶಕ್ತಾರಾಧನೆಗೆ ದುರ್ಗಾ ದೇವಾಲಯಗಳು ನಿರ್ಮಿಸಲ್ಪಟ್ಟವು. ವಿದ್ಯಾರಣ್ಯ ಸ್ವಾಮಿಗಳ ಪಾತ್ರ. ಅವರು ವಿಜಯನಗರ ಸ್ಥಾಪನೆಗೆ ಆಧ್ಯಾತ್ಮಿಕ ಪ್ರೇರಣೆ ನೀಡಿದರು. ವೇದಾಧ್ಯಯನ, ಧರ್ಮಶಾಸ್ತ್ರ, ಯೋಗ, ಆಲ್ ಥಾಟ್ ಜನರ ಆತ್ಮವಿಶ್ವಾಸವನ್ನು ಬಲಪಡಿಸಿದರು. 2. ದೇವಾಲಯಗಳ ಪುನರ್ನಿರ್ಮಾಣ. ವಿಜಯನಗರ ಸಾಮ್ರಾಜ್ಯದ ರಾಜರು ದೇವಾಲಯ ನಿರ್ಮಾಣ ಮತ್ತು ಪುನರ್ನಿರ್ಮಾಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು. ಹಂಪಿಯ ವಿರೂಪಾಕ್ಷ ದೇವಾಲಯ ದಕ್ಷಿಣ ಭಾರತದ ಆಧ್ಯಾತ್ಮಿಕ ಕೇಂದ್ರವಾಯಿತು. ವಿಠ್ಠಲ ದೇವಾಲಯ ತನ್ನ ಸಂಗೀತ ಮಂಟಪ, ರಥಮಂದಿರ, ಗೋಪುರಗಳಿಂದ ಪ್ರಸಿದ್ಧಿ ಪಡೆದಿತು. ದೇವಾಲಯಗಳು ಕೇವಲ ಪೂಜಾ ಕೇಂದ್ರವಲ್ಲ, ಅವು ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾಗಿಯೂ ಕಾರ್ಯನಿರ್ವಹಿಸಿದವು. 3. ಭಕ್ತಿ ಚಳವಳಿಯ ಪ್ರಭಾವ. ಹರಿದಾಸರ ಪರಂಪರೆ. ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಕನಕದಾಸರು ಜನರಿಗೆ ಸಮಾನತೆಯ ಸಂದೇಶ ನೀಡಿದರು. ಅವರ ಕೀರ್ತನೆಗಳು ಸಮಾಜದಲ್ಲಿ ಧಾರ್ಮಿಕ ಚೈತನ್ಯವನ್ನು ಹರಡಿದವು. ವೀರಶೈವ ವಚನ ಸಾಹಿತ್ಯದ ಪ್ರಭಾವ. ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ ಅವರ ವಚನಗಳು ಸಮಾಜದ ಮೇಲೆ ದೀರ್ಘಕಾಲೀನ ಪ್ರಭಾವ ಬೀರಿದವು. ಸಮಾನತೆ, ಸತ್ಯ, ಅಹಿಂಸೆ, ಆಲ್ ವ್ಯಾಲ್ಯೂಸ್ ವರ್ ರಿವೈವ್ಡ್. ವೈಷ್ಣವ ಪರಂಪರೆ. ರಾಮಾನುಜಾಚಾರ್ಯರ ತತ್ವ, ಮಧ್ವಾಚಾರ್ಯರ ದ್ವೈತ ತತ್ವ, ಆಲ್ ಇನ್ಫ್ಲುಯೆನ್ಸ್ಡ್ ಸೊಸೈಟಿ. ಜನರಿಗೆ ದೇವರ ನಂಬಿಕೆಯಲ್ಲಿ ಸಮಾನ ಹಕ್ಕುಗಳನ್ನು ನೀಡಲಾಯಿತು. 4. ಶಿಕ್ಷಣ ಮತ್ತು ಧಾರ್ಮಿಕ ಪಾಠಶಾಲೆಗಳು. ಬ್ರಾಹ್ಮಣರು ಧರ್ಮಶಾಸ್ತ್ರ, ವೇದ, ಪೌರಾಣಿಕ ಅಧ್ಯಯನ ನಡೆಸಿದರು. ಅಗ್ನಿಹೋತ್ರ, ಯಾಗ, ಯಜ್ಞಗಳನ್ನು ಪುನಃ ಪ್ರಚಾರಕ್ಕೆ ತಂದರು. ಸಂಸ್ಕೃತ ಪಾಠಶಾಲೆಗಳು, ಮಠಗಳು, ಗುರುವಿನಾಶ್ರಮಗಳು ಪುನರ್ ಸ್ಥಾಪಿತವಾದವು. 5. ಧಾರ್ಮಿಕ ಸಹಿಷ್ಣುತೆ. ವಿಜಯನಗರ ಸಾಮ್ರಾಜ್ಯದ ರಾಜರು ಹಿಂದೂ ಧರ್ಮವನ್ನು ರಕ್ಷಿಸಿದರೂ ಮತ ಸಹಿಷ್ಣುತೆ ತೋರಿದರು. ಜೈನ ಮತ್ತು ಇಸ್ಲಾಮಿಕ ಧರ್ಮಗಳಿಗೂ ಸ್ಥಳ ನೀಡಲಾಯಿತು. ಹಂಪಿಯಲ್ಲಿಯೇ ಜೈನ್ ಬಸ್ತಿಗಳು, ಮಸೀದಿಗಳು ಇದ್ದುದಕ್ಕೆ ಸಾಕ್ಷಿಯಿದೆ. 6. ಸಂಪ್ರದಾಯಗಳು ಮತ್ತು ಹಬ್ಬಗಳು. ದಸರಾ ಉತ್ಸವ. ವಿಜಯನಗರದ ಅತ್ಯಂತ ಭವ್ಯ ಹಬ್ಬ. ಸಾವಿರಾರು ಜನರು ಹಂಪಿಗೆ ಸೇರಿ ದೇವರ ಮೆರವಣಿಗೆ, ಕುದುರೆ, ಆನೆಗಳ ಪ್ರದರ್ಶನ ಕಂಡರು. ರಾಜರು ಸಾರ್ವಜನಿಕವಾಗಿ ದೇವರಿಗೆ ನಮಸ್ಕರಿಸುತ್ತಿದ್ದರು. ಇತರೆ ಹಬ್ಬಗಳು. ದೀಪಾವಳಿ, ಕಾರ್ತಿಕೋತ್ಸವ, ರಥೋತ್ಸವ, ಆಲ್ ಸೆಲೆಬ್ರೇಟೆಡ್ ವಿತ್ ಗ್ರ್ಯಾಂಡ್ಯೂರ್. ಹಬ್ಬಗಳು ಜನರಲ್ಲಿ ಏಕತೆ ಮತ್ತು ಧಾರ್ಮಿಕ ಚೈತನ್ಯವನ್ನು ಹೆಚ್ಚಿಸಿತು. 7. ವಿದೇಶಿ ಪ್ರವಾಸಿಗರ ವಿವರಗಳು. ಅಬ್ದುಲ್ ರಜ್ಜಾಕ್, ವಿಜಯನಗರವು ಧರ್ಮದ ಕೋಟೆ ಎಂದು ಬರೆದಿದ್ದಾರೆ. ಡೊಮಿಂಗೋ ಪೇಸ್, ದಸರಾ ಉತ್ಸವದ ಅದ್ಭುತತೆಯನ್ನು ವರ್ಣಿಸಿದ್ದಾರೆ. ಫೆರ್ನಾಂಡಸ್ ನೂನಿಜ್, ದೇವಾಲಯಗಳ ಶ್ರೀಮಂತಿಕೆ, ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ವಿವರಿಸಿದ್ದಾರೆ. 8. ಧಾರ್ಮಿಕ ಪುನರುತ್ಥಾನದ ಮಹತ್ವ. ಹಿಂದೂ ಧರ್ಮದ ಬಲವರ್ಧನೆ. ಧರ್ಮದ ಭಯವಿಲ್ಲದ ಜೀವನ ಸಾಧ್ಯವಾಯಿತು. ಜನರಲ್ಲಿ ನಂಬಿಕೆ ಮತ್ತು ಭರವಸೆ ಬೆಳೆಯಿತು. ಸಮಾಜ ಏಕತೆ. ದೇವಾಲಯಗಳು ಸಾಮಾಜಿಕ ಕೇಂದ್ರಗಳಾಗಿ ಜನರನ್ನು ಒಟ್ಟುಗೂಡಿಸಿದವು. ಹಬ್ಬಗಳು ಸಮಾಜದಲ್ಲಿ ಸಮಾನತೆ ತಂದವು. ಸಂಸ್ಕೃತಿಯ ಪುನರುತ್ಥಾನ. ಕಲೆ, ಸಾಹಿತ್ಯ, ಸಂಗೀತ ಆಲ್ ಫ್ಲೋರಿಶ್ಡ್ ಡ್ಯೂ ಟು ರಿಲಿಜನ್. ವಿಜಯನಗರವು ಸಂಸ್ಕೃತಿ, ಸಂಪ್ರದಾಯದ ಕೇಂದ್ರವಾಯಿತು. ವಿಜಯನಗರ ಸಾಮ್ರಾಜ್ಯವು ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಪುನರುತ್ಥಾನದ ಮೂಲಕ ದಕ್ಷಿಣ ಭಾರತದ ಆತ್ಮವಿಶ್ವಾಸವನ್ನು ಮರುಸ್ಥಾಪಿಸಿತು. ದೇವಾಲಯಗಳ ಪುನರ್ನಿರ್ಮಾಣ, ಭಕ್ತಿ ಚಳವಳಿ, ಹಬ್ಬ, ಹರಿದಿನಗಳ ವೈಭವ ಆಲ್ ರಿವೈವ್ ಸ್ಪಿರಿಚುಯಾಲಿಟಿ. ಇದೇ ಕಾರಣದಿಂದ ವಿಜಯನಗರವನ್ನು ಹಿಂದೂ ಧರ್ಮದ ಕೋಟೆಯೇ ಎಂದು ಕರೆಯಲಾಯಿತು. ಅಧ್ಯಾಯ 10. ವಿಜಯನಗರದ ಸ್ಥಾಪನೆಯ ಐತಿಹಾಸಿಕ ಮಹತ್ವ. ಪರಿಚಯ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ 1336 ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವದ ತಿರುವು. ಹೊಯ್ಸಳರ ಕುಸಿತ, ದೆಹಲಿ ಸುಲ್ತಾನರ ದಾಳಿ, ಧಾರ್ಮಿಕ ಅಸ್ಥಿರತೆ ಆಲ್ ಕ್ರಿಯೇಟೆಡ್ ಅ ವ್ಯಾಕ್ಯೂಮ್. ಈ ಸಂದರ್ಭದಲ್ಲಿ ಹರಿಹರ, ಬುಕ್ಕ ಮತ್ತು ವಿದ್ಯಾರಣ್ಯ ಸ್ವಾಮಿಗಳಿಂದ ವಿಜಯನಗರ ಸಾಮ್ರಾಜ್ಯ ಉದಯವಾಯಿತು. ಇದರ ಮಹತ್ವವು ಕೇವಲ ಆ ಕಾಲಕ್ಕೆ ಮಾತ್ರವಲ್ಲ, ಮುಂದಿನ ಶತಮಾನಗಳವರೆಗೆ ಭಾರತೀಯ ಇತಿಹಾಸದ ದಿಕ್ಕನ್ನು ಬದಲಿಸಿತು. 1. ರಾಜಕೀಯ ಮಹತ್ವ. ದಕ್ಷಿಣ ಭಾರತದ ರಕ್ಷಣಾ ಕೋಟೆ. ವಿಜಯನಗರವು ಉತ್ತರದಿಂದ ಬಂದ ದೆಹಲಿ ಸುಲ್ತಾನರ ದಾಳಿಯನ್ನು ತಡೆಯಿತು. ಇದು ದಕ್ಷಿಣದ ಜನತೆಗೆ ಭದ್ರತೆ ನೀಡಿತು.
ರಾಜಕೀಯ ಏಕೀಕರಣ. ಸಣ್ಣ ರಾಜ್ಯಗಳು ಮತ್ತು ನಾಡುಗಳನ್ನು ಒಂದೇ ಆಡಳಿತದಲ್ಲಿ ಸೇರಿಸಲಾಯಿತು. ಹೀಗಾಗಿ ದಕ್ಷಿಣ ಭಾರತ ರಾಜಕೀಯ ದೃಷ್ಟಿಯಿಂದ ಏಕೀಕೃತವಾಯಿತು. ಸಮರ್ಥ ಆಡಳಿತ ಮಾದರಿ. ಅಮರನಾಯಕ ಪದ್ಧತಿ, ನಾಡು, ಗ್ರಾಮ ವ್ಯವಸ್ಥೆಗಳು ಸುಧಾರಿಸಲ್ಪಟ್ಟವು. ಆಡಳಿತದಲ್ಲಿ ಶಿಸ್ತು ಮತ್ತು ಕಾನೂನು ವ್ಯವಸ್ಥೆ ಬಲವತ್ತಾಯಿತು. 2. ಆರ್ಥಿಕ ಮಹತ್ವ. ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರ. ಹಂಪಿಯ ಮಾರುಕಟ್ಟೆಗಳು ಚೀನಾ, ಅರಬ್ಬರು, ಪರ್ಷಿಯರು, ಯುರೋಪಿಯನ್ ವ್ಯಾಪಾರಿಗಳನ್ನು ಆಕರ್ಷಿಸಿದವು. ಮಸಾಲೆ, ಹತ್ತಿ, ರೇಷ್ಮೆ, ವಜ್ರ, ಮುತ್ತು ಆಲ್ ಎಕ್ಸ್ಪೋರ್ಟೆಡ್. ಕೃಷಿಯ ಪುನರುಜ್ಜೀವನ. ನೀರಾವರಿ ವ್ಯವಸ್ಥೆಗಳು, ಅಣೆಕಟ್ಟು, ಕೆರೆ, ಕಾಲುವೆ ಅಭಿವೃದ್ಧಿಯಾಯಿತು. ರೈತರಿಗೆ ಉತ್ಪಾದನೆ ಹೆಚ್ಚಿಸಲು ಸೌಲಭ್ಯ ಒದಗಿಸಲಾಯಿತು. ಆರ್ಥಿಕ ಸ್ಥಿರತೆ. ನಾಣ್ಯ ವ್ಯವಸ್ಥೆ ಬಲವತ್ತಾಯಿತು. ಚಿನ್ನದ ವರೆಯ, ಬೆಳ್ಳಿಯ ಪಗೋಡ ವ್ಯಾಪಾರದಲ್ಲಿ ವಿಶ್ವಾಸವನ್ನು ತಂದಿತು. 3. ಸಾಂಸ್ಕೃತಿಕ ಮಹತ್ವ. ಕಲೆ ಮತ್ತು ವಾಸ್ತುಶಿಲ್ಪ. ದ್ರಾವಿಡ ಶೈಲಿಯ ದೇವಾಲಯಗಳು ಅಲಂಕಾರಿಕವಾಗಿ ನಿರ್ಮಿಸಲ್ಪಟ್ಟವು. ಹಂಪಿಯ ವಿಠ್ಠಲ ದೇವಾಲಯ, ವಿರೂಪಾಕ್ಷ ದೇವಾಲಯ ಆಲ್ ಎಕ್ಸಾಂಪಲ್ಸ್. ಸಂಗೀತ ಮತ್ತು ನೃತ್ಯ. ಪುರಂದರದಾಸ, ಕನಕದಾಸರಂತಹ ಹರಿದಾಸರು ಕೀರ್ತನೆಗಳ ಮೂಲಕ ಭಕ್ತಿ ಚಳವಳಿ ಬಲಪಡಿಸಿದರು. ಕರ್ನಾಟಕ ಸಂಗೀತದ ಮೂಲಸ್ಥಾನ ವಿಜಯನಗರವೇ. ಸಾಹಿತ್ಯದ ಪ್ರೋತ್ಸಾಹ. ಕನ್ನಡ, ತೆಲುಗು, ಸಂಸ್ಕೃತ ಆಲ್ ಲ್ಯಾಂಗ್ವೇಜಸ್ ಫ್ಲೋರಿಶ್ಡ್. ರಾಜರು, ಕವಿಗಳು, ಪಂಡಿತರನ್ನು ಉತ್ತೇಜಿಸಿದರು. 4. ಧಾರ್ಮಿಕ ಮಹತ್ವ. ಹಿಂದೂ ಧರ್ಮದ ರಕ್ಷಣಾ ಕೋಟೆ. ದೆಹಲಿ ಸುಲ್ತಾನರ ದಾಳಿಯಿಂದ ಹಾಳಾದ ದೇವಾಲಯಗಳನ್ನು ಪುನರ್ನಿರ್ಮಿಸಲಾಯಿತು. ವಿಜಯನಗರವನ್ನು ಹಿಂದೂ ಧರ್ಮದ ಕೋಟೆಯೇ ಎಂದು ವಿದೇಶಿ ಪ್ರವಾಸಿಗರು ವರ್ಣಿಸಿದ್ದಾರೆ. ಭಕ್ತಿ ಚಳವಳಿಗೆ ಉತ್ತೇಜನ. ಹರಿದಾಸರು ಜನರಲ್ಲಿ ಸಮಾನತೆ, ಭಕ್ತಿ, ನೈತಿಕ ಮೌಲ್ಯಗಳನ್ನು ಸಾರಿದರು. ಇದರಿಂದ ಸಮಾಜ ಧಾರ್ಮಿಕವಾಗಿ ಬಲವತ್ತಾಯಿತು. ಸಹಿಷ್ಣುತೆ. ಜೈನರು, ಇಸ್ಲಾಂ ಧರ್ಮೀಯರು ಕೂಡ ತಮ್ಮ ಧಾರ್ಮಿಕ ಆಚರಣೆಗಳನ್ನು ನಡೆಸಲು ಅವಕಾಶ ಪಡೆದರು. 5. ಸಾಮಾಜಿಕ ಮಹತ್ವ. ಮಹಿಳೆಯರ ಸ್ಥಾನ. ಮಹಿಳೆಯರು ಸಾಹಿತ್ಯ, ಸಂಗೀತ, ಕಲೆಗಳಲ್ಲಿ ತಮ್ಮ ಕೊಡುಗೆ ನೀಡಿದರು. ಅರಮನೆಗಳಲ್ಲಿ ರಾಜಕೀಯ ಸಲಹೆಗಾರ್ತಿಯರ ಪಾತ್ರವಿತ್ತು. ಹಬ್ಬ, ಹರಿದಿನಗಳ ವೈಭವ. ದಸರಾ ಉತ್ಸವವನ್ನು ವಿಶ್ವದ ದೊಡ್ಡ ಹಬ್ಬಗಳಲ್ಲಿ ಒಂದೆಂದು ವಿದೇಶಿಗರು ವರ್ಣಿಸಿದ್ದಾರೆ. ಧಾರ್ಮಿಕ ಹಬ್ಬಗಳು ಸಮಾಜ ಏಕತೆಗೆ ಕಾರಣವಾದವು. ಸಮಾಜದ ಏಕತೆ. ಜಾತಿ, ವೃತ್ತಿ ಆಧಾರಿತ ಸಮಾಜವಿದ್ದರೂ ಹಬ್ಬ, ಉತ್ಸವಗಳಲ್ಲಿ ಸಮಾನತೆ ಮೂಡಿತು. 6. ವಿದೇಶಿ ಪ್ರವಾಸಿಗರ ದೃಷ್ಟಿಕೋನ. ಅಬ್ದುಲ್ ರಜ್ಜಾಕ್ ವಿಜಯನಗರವನ್ನು ಭೂಮಿಯಲ್ಲೇ ಶ್ರೀಮಂತ ರಾಜ್ಯ ಎಂದಿದ್ದಾರೆ. ಡೊಮಿಂಗೋ ಪೇಸ್ ದಸರಾ ಉತ್ಸವದ ಅದ್ಭುತತೆ ವಿವರಿಸಿದ್ದಾರೆ. ಫೆರ್ನಾಂಡಸ್ ನೂನಿಜ್ ಹಂಪಿಯ ಮಾರುಕಟ್ಟೆಗಳಲ್ಲಿ ಮುತ್ತು, ವಜ್ರ ಮುಕ್ತವಾಗಿ ಮಾರಾಟವಾಗುತ್ತಿತ್ತು ಎಂದು ಬರೆದಿದ್ದಾರೆ. 7. ದೀರ್ಘಕಾಲೀನ ಪರಿಣಾಮ. ಸಂಸ್ಕೃತಿಯ ಅಚ್ಚಳಿಯದ ಗುರುತು. ಹಂಪಿಯ ಅವಶೇಷಗಳು ಇಂದಿಗೂ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ. ಆರ್ಥಿಕ ಮಾದರಿ. ನೀರಾವರಿ, ಮಾರುಕಟ್ಟೆ ವ್ಯವಸ್ಥೆಗಳು ಇಂದಿಗೂ ಅಧ್ಯಯನಕ್ಕೆ ಮಾದರಿ. ಭಾರತೀಯ ಏಕತೆ. ಉತ್ತರ ದಕ್ಷಿಣ ಭಾರತದ ಸಂಪರ್ಕವನ್ನು ಬಲಪಡಿಸಿದ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯು ದಕ್ಷಿಣ ಭಾರತದ ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಜೀವನಕ್ಕೆ ಹೊಸ ದಾರಿ ತೆರೆದಿತು. ಅದು ಕೇವಲ ಒಂದು ಸಾಮ್ರಾಜ್ಯವಲ್ಲ, ಅದು ಭರವಸೆಯ ಸಂಕೇತ, ಸಂಸ್ಕೃತಿಯ ಕೇಂದ್ರ, ಧರ್ಮದ ಕೋಟೆ, ಆರ್ಥಿಕ ಬಲದ ಉದಾಹರಣೆ. ಇದರ ಕಾರಣದಿಂದಲೇ ವಿಜಯನಗರವು ಇಂದಿಗೂ ಭಾರತೀಯ ಇತಿಹಾಸದಲ್ಲಿ ಈ ಅಮರ ಸಾಮ್ರಾಜ್ಯ ಏವೆಂದು ನೆನಪಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಕ್ರಾಂತಿಕಾರಿ ತಿರುವು ತಂದಿತು. ಇದು ಕೇವಲ ಒಂದು ಸಾಮ್ರಾಜ್ಯವಲ್ಲ, ಅದು ಭರವಸೆಯ ಸಂಕೇತ, ಸಂಸ್ಕೃತಿಯ ಕೇಂದ್ರ, ಧರ್ಮದ ಕೋಟೆ, ಆರ್ಥಿಕ ಬಲದ ಉದಾಹರಣೆ. ಹಂಪಿಯ ಅವಶೇಷಗಳು ಇಂದು ಆ ಭವ್ಯ ಇತಿಹಾಸದ ಜೀವಂತ ಸಾಕ್ಷಿಯಾಗಿವೆ. ಈ ಕಾರಣದಿಂದಲೇ ವಿಜಯನಗರವನ್ನು ಇತಿಹಾಸಕಾರರು ಅಮರ ಸಾಮ್ರಾಜ್ಯ ಏವೆಂದು ಕರೆದಿದ್ದಾರೆ.